ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಜಡ ಆಡಳಿತಕ್ಕೆ ಚಾಟಿಯೇಟು ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು, ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಶಾಲಾ ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚೋದಕ್ಕೆ ರಾಜ್ಯ ಸರ್ಕಾರವೇನೋ ಬಿಸಿಯೂಟದ ಜೊತೆಗೆ ಮೊಟ್ಟೆಯನ್ನು ಕೊಡ್ತಾ ಇದೆ. ಆದರೆ ಸರ್ಕಾರ ಈ ಯೋಜನೆ ಶಾಲಾ ಶಿಕ್ಷಕರ ಜೇಬಿಗೆ ಕತ್ತರಿಯನ್ನ ಹಾಕ್ತಾ ಇದೆ. ಬೆಲೆ ಏರಿಕೆಯ ಹಾವು ಏಣಿ ಆಟದಿಂದ ಮುಖ್ಯ ಶಿಕ್ಷಕರು ಹೈರಾಣ ಹೋಗಿದ್ದಾರೆ. ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಇದೇ ಇವತ್ತಿನ ನಮ್ಮ ಅಭಿಯಾನದ ಸ್ಟೋರಿ. ಈ ಮೂಲಕ ನೀವು ಕೂಡ ಅಭಿಯಾನ ಜೊತೆಗೆ ಭಾಗಿಯಾಗಿ. ನಮ್ಮ ಕವರ್ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆ ಕಾವೇರಿ ನೀರಿನ ಕದನದ ಕಂಪ್ಲೀಟ್ ವರದಿಯನ್ನು ಕೂಡ ನೋಡ್ಕೊಂಡು ಬರೋಣ. ರಾಜಕೀಯ ಸಮಗ್ರ ವರದಿಗಳನ್ನು ನೋಡೋಣ. ಈಗ ಟಾಪ್ 10 ಹೆಡ್ಲೈನ್ಸ್. ಭೀಕರ ಬರಗಾಲದ ನಡುವೆ ಕರುನಾಡಿಗೆ ಮತ್ತೊಂದು ಶಾಕ್. ಅದೇನು ಅಂತಂದ್ರೆ, ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದಕ್ಕೆ ಶಿಫಾರಸು ಮಾಡಿರೋದು. 15 ದಿನ ನಿತ್ಯ 3,500 ಕ್ಯೂಸೆಕ್ ನೀರನ್ನ ಹರಿಸಿ ಅಂತ CWRC ಹೇಳಿದೆ. ಇದರಿಂದ ಕರ್ನಾಟಕಕ್ಕೆ ಶಾಕ್. ಇನ್ನ CWRC ಶಿಫಾರಸ್ಸಿನ ಬೆನ್ನಲ್ಲೇ ಮಂಡ್ಯದ ರೈತರು ಸಿಡಿದೆದ್ದಿದ್ದಾರೆ. ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರೆಬೆತ್ತಲೆಯಾಗಿ ಉರುಳು ಸೇವೆಯನ್ನ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು, ಇನ್ ಕೇಸ್ ನೀರನ್ನ ಹರಿಸಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ ರೈತರು. ಇದರ ಜೊತೆಗೆ CWRCಯ ಶಿಫಾರಸು ಜಾರಿಗೆ ರಾಜ್ಯ ಸರ್ಕಾರ ಹಿಂದೇಟನ್ನ ಹಾಕಿದೆ. CWA ಮುಂದೆ ಇದನ್ನ ನಾವು ಪ್ರಶ್ನೆ ಮಾಡ್ತೀವಿ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಮೇಲ್ಮನವಿಗೆ ಚಿಂತನೆಯನ್ನು ಕೂಡ ನಡೆಸಿರೋದು. CM ಶಿವಕುಮಾರ್ ಹೆಗಲಿಗೆ ಹೊಸ ಜವಾಬ್ದಾರಿ ಬಿದ್ದಿದೆ. ಈ ಸಂದಿಗ್ಧ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ? ಮೇಲ್ಮನವಿ ಸಲ್ಲಿಸೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ. ಮುಂದೇನು? ಇದು ಪ್ರಶ್ನೆ. ಇನ್ನ ಕಾಂಗ್ರೆಸ್ TVK ವಿರುದ್ಧ ಕಮಲ ಕಲಿಗಳು ಕಿಡಿಕಾರಿದ್ದಾರೆ. ಕಾವೇರಿ ವಿಚಾರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಸರ್ವಪಕ್ಷಗಳ ಸಭೆಗೆ ಅಶೋಕ್ ಆಗ್ರಹಿಸಿರೋದು. ಈ ಸಂದರ್ಭದಲ್ಲಿ ನೋಡೋಣ ಏನಾಗುತ್ತೆ, ಸರ್ಕಾರ ಇದನ್ನು ಯಾವ ರೀತಿ ತಗೊಳುತ್ತೆ ಅಂತ ಹೇಳಿ. ಇದರ ಜೊತೆಗೆ ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ರೆ ಕುಡಿಯೋ ನೀರಿಗೆ ಕಂಟಕ ಎದುರಾಗುತ್ತೆ. ಬೆಂಗಳೂರಲ್ಲೇ ಜಲಕ್ಷಾಮ ತೀವ್ರ ಆಗ್ಲಿಕ್ಕಿದೆ. ಇದ್ರ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಜಲಮಂಡಳಿ ಅಧ್ಯಕ್ಷರು ಕೂಡ ಈ ವಿಚಾರವಾಗಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನು ನೋಡೋಣ. ಇನ್ನು CWMA ಮುಂದೆ ಪ್ರಬಲ ವಾದವನ್ನ ಮಂಡಿಸುತ್ತಾ ಕರ್ನಾಟಕ, ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಅದು ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೆ. ಹಿಂಗಾಗಿ ರಾಜ್ಯ ಸರ್ಕಾರಕ್ಕೆ ನೀರಾವರಿ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಗೂ ಸಲ್ಲಿಕೆಗೂ ಸಂದೇಶ ರವಾನೆಯಾಗಿದೆ. ಈ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಪ್ರಧಾನಿ ಮೋದಿ ಅವರಿಗೆ ತಮಿಳುನಾಡು CM ಪತ್ರ ಬರೆದಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಏನಂತ? ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ನೀಡಬೇಡಿ ಅಂತ ವಿಜಯ್ ಆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಮುದ್ರ ಸೇರ್ತಾ ಇರೋ ನೀರಿನ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಶಾಸಕ ರವಿ ಗಣಿಗ. ಈ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರ ಉದ್ದೇಶ ಏನೋ, ಅವ್ರು ಹೇಳ್ತಾ ಇರೋದೇನಂತಂದ್ರೆ, ನಮ್ಮಿಂದ ನೀರನ್ನ ನೀವು ತಗೋತೀರಿ, ಆದ್ರೆ ಅದು ಸಮುದ್ರಕ್ಕೆ ಹೋಗುತ್ತೆ, ಈ ಸುಖಕ್ಕ ನೀವು ನೀರನ್ನ ತಗೊಳ್ಳೋದು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಅವರು. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಮತ್ತೊಂದು ಕಡೆ ಕ್ಲೀನ್ KPSCಗೆ ಉದ್ಯೋಗಾಕಾಂಕ್ಷಿಗಳ ಆಗ್ರಹ ಜೋರಾಗ್ತಾ ಇದೆ. ಕೇಂದ್ರದ NTA ಮಾದರಿ ಬದಲಾವಣೆಗೆ ಪಟ್ಟು ಹಿಡಿದಿರುವುದು. ಅಕ್ರಮಗಳ ತನಿಖೆ CBIಗೆ ವಹಿಸಬೇಕು ಅಂತ ವಿಜೇಂದ್ರ ಕೂಡ ಆಗ್ರಹಿಸಿದ್ದಾರೆ. ಈ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇದರ ಜೊತೆಗೆ ಸಂಸತ್ ಅಧಿವೇಶನದಲ್ಲಿ ಪರೀಕ್ಷಾ ಅಕ್ರಮ ತಡೆ ಕಾಯ್ದೆಗಳ ಬಗ್ಗೆ ಚರ್ಚೆ ಆಗಿರೋದು. ಸಚಿವ ಪ್ರಹ್ಲಾದ್ ಜೋಶಿಯ ವಿರುದ್ಧ ಪ್ರಿಯಾಂಕಾ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸದನದಲ್ಲಿ ಚರ್ಚೆ ಕಾವೇರಿದೆ. ಇಷ್ಟು ದಿನ ಗದ್ದಲ ಗಲಾಟೆಯಲ್ಲೇ ಮುಗಿದು ಹೋಗ್ತಾ ಇದ್ದ ಕಲಾಪ ಇವತ್ತು ಭಾರಿ ಚರ್ಚೆಗಳಿಗೆ ವೇದಿಕೆ ಆಗಿದೆ. ಅದು ಏನೇನು ನಡೀತು ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಇನ್ನ ದೆಹಲಿ ಹಿಂಸಾಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಪೊಲೀಸರ ವರ್ತನೆಯ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ SIT ರಚನೆಗೆ ಆದೇಶ ಹೊರಬಿದ್ದಿರೋದು. ಈ ಬಗ್ಗೆಯೂ ನೋಡ್ತಾ ಹೋಗೋಣ. ಈಗ ಮೊದಲ ಸ್ಟೋರಿ ನಿಮ್ಮ ಮುಂದೆ. ಇವತ್ತು ನಡೆದಂತಹ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯ ಸಭೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ತಮಿಳುನಾಡಿಗೆ 15 ದಿನ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಬೇಕು ಅಂತ CWRC ಶಿಫಾರಸನ್ನ ಮಾಡಿದೆ. ಕಾವೇರಿ ಕೊಳ್ಳದಲ್ಲಿ ಈ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಿದೆ.
ಅದಾಗಲೇ ಮಂಡ್ಯದ ಅನ್ನದಾತರು ಸೇರಿದಂತೆ ಹೋರಾಟಗಾರರು ಪ್ರತಿಭಟನೆ ಹಾದಿಯನ್ನ ಹಿಡಿದಿದ್ದು ಮುಂದಿನ ವಾರ ನಡೆಯಲಿರುವಂತಹ CWMA ಮೀಟಿಂಗ್ನಲ್ಲಿ ರಾಜ್ಯದ ಪರ ಪ್ರಬಲ ವಾದ ಮಂಡಿಸಬೇಕು ಅಂತ ನೀರಾವರಿ ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ಕಾವೇರಿ ನೀರಿನ ಕದನದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡ್ಬನ್ನಿ. ಕಾವೇರಿ ಕೊಳ್ಳದಲ್ಲಿ ಮತ್ತೆ ಕಾವೇರಿದ ಪ್ರತಿಭಟನೆ ಬಿಸಿ. ಅರಬೆತ್ತಲೆಯಾಗಿ ಅನ್ನದಾತರ ಹೋರಾಟ. ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ CWRCಯ ಶಿಫಾರಸಿನ ವಿರುದ್ಧ ಹೋರಾಟ. ಎಸ್ ವೀಕ್ಷಕರೇ, ನೀವು ನೋಡ್ತಿದ್ರಲ್ಲ, ಈ ಪ್ರತಿಭಟನೆ ದೃಶ್ಯಗಳು ಕಂಡು ಬಂದಿದ್ದು ಕಾವೇರಿ ಜಲಾನಯನ ಪ್ರದೇಶವಾದ ಮಂಡ್ಯದಲ್ಲಿ. ಅಷ್ಟಕ್ಕೂ ಏಕಾಏಕಿ ಹೀಗೆ ರೈತರು ರಸ್ತೆಗಿಳಿದು ಪ್ರತಿಭಟನೆ ಮಾಡಲು ಕಾರಣವಾಗಿದ್ದು ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಇಂದು ಹೊರಬಿದ್ದಿರುವಂತಹ ಅದೊಂದು ಶಿಫಾರಸು. ತಮಿಳುನಾಡಿಗೆ 15 ದಿನ ಕಾವೇರಿ ನೀರು ಹರಿಸಲು ಶಿಫಾರಸು. CWRC ವಿರುದ್ಧ ಕೆರಳಿದ ಮಂಡ್ಯ ರೈತರು, ಹೋರಾಟಗಾರರು. ಎಸ್, ಕರ್ನಾಟಕ ಮತ್ತೊಮ್ಮೆ ಭೀಕರ ಬರಗಾಲಕ್ಕೆ ತುತ್ತಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದಲ್ಲಿ 40% ಬಿತ್ತನೆ ಕಾರ್ಯವೇ ನಡೆದಿಲ್ಲ. ಜಲಾಶಯಗಳ ನೀರನ್ನ ನಂಬಿ ರೈತರು ವ್ಯವಸಾಯಕ್ಕೆ ಮುಂದಾಗಬೇಡಿ ಅಂತ CM DK ಶಿವಕುಮಾರ್ ಮೇಲಿಂದ ಮೇಲೆ ಮನವಿಯನ್ನ ಮಾಡುತ್ತಾನೆ ಇದ್ದಾರೆ. ಇಂದಲ್ಲ ನಾಳೆ ಮಳೆ ಬರುತ್ತೆ, ನಮ್ಮ ಜಮೀನಿಗೂ ಕೂಡ ನೀರು ಬಂದೇ ಬರುತ್ತೆ ಅಂತ ಕಾದು ಕುಳಿತಿದ್ದ ಕಾವೇರಿ ಕೊಳ್ಳದ ಅನ್ನದಾತರಿಗೆ ಇಂದು ದೆಹಲಿಯಿಂದ ಶಾಕಿಂಗ್ ಸುದ್ದಿಯೊಂದು ಬಂದಿತ್ತು. ಇಂದು ನಡೆದ CWRC ಸಭೆಯಲ್ಲಿ 15 ದಿನಗಳವರೆಗೆ ನಿತ್ಯ 3500 ಕ್ಯೂಸೆಕ್ ನೀರು ಹರಿಸಬೇಕೆಂಬ ಶಿಫಾರಸನ್ನು ಮಾಡಲಾಗಿದೆ. ವಾಡಿಕೆಯಂತೆ ಮಳೆಯಾಗಿದ್ರೆ ಕರ್ನಾಟಕ ಇವತ್ತಿಗಾಗಲೇ 40 TMC ನೀರು ಹರಿಸಬೇಕಿತ್ತು. ಆದರೆ ಕಳೆದ ತಿಂಗಳು ಮಳೆಯಾಗಿಲ್ಲ ಅನ್ನೋ ಕಾರಣಕ್ಕೆ CWRC ತಮಿಳುನಾಡಿಗೆ ನೀರು ಹರಿಸುವುದು ಬೇಡ ಅಂತ ಹೇಳಿತ್ತು. ಆದರೆ ಈ ತಿಂಗಳು KRS, ಕಬಿನಿ, ಹಾರಂಗಿ ಮತ್ತು ಹೇಮಾವತಿ ಜಲಾಶಯಗಳಲ್ಲಿ ಅಲ್ಪ ಪ್ರಮಾಣದ ನೀರು ಕಂಡಿದ್ದು ಹೀಗಾಗಿ ನೀರು ಹರಿಸಲು ಶಿಫಾರಸು ಮಾಡಲಾಗಿದೆ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಅರಬೆತ್ತಲೆ ಹೋರಾಟ. CWRC ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಶಿಫಾರಸು ಹೊರಬೀಳ್ತಾ ಇದ್ದಂತೆ ಮಂಡ್ಯದಲ್ಲಿ ರೈತರ ಆಕ್ರೋಶದ ಕಟ್ಟೆ ಒಡೆದಿತ್ತು. ನಮ್ಮ ಬೆಳೆಗಳಿಗೆ ನೀರಿಲ್ಲ, ಅದ್ಯಾಗೆ ತಮಿಳುನಾಡಿಗೆ ನೀರು ಹರಿಸ್ತೀರಾ ಅಂತ ರೋಷಾಗ್ನಿಯನ್ನ ಹೊರಹಾಕಿದ್ರು ನೋಡಿ ರೈತರು. ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳುನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂಥ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರೂ ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ರೈತರು ಮಾತ್ರವಲ್ಲ, ಕನ್ನಡ ಪರ ಸಂಘಟನೆಗಳು ಸಹ CWRC ಶಿಫಾರಸಿಗೆ ಕೆಂಡ ಕಾರ್ತಿದ್ದು ಇದು ಅವೈಜ್ಞಾನಿಕ ಅಂದಿರುವ ಕರವೇ ಅಧ್ಯಕ್ಷ ನಾರಾಯಣಗೌಡರು ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಹತ್ರ ನೀರಿದ್ರೆ ನಾವೇ ಬಿಡ್ತೀವಿ. ಹೋದ ಬಾರಿ ಇದೇ ಕಾವೇರಿಯ ಸಂದರ್ಭದಲ್ಲಿ 250 TMC ಕೊಡಬೇಕಾದಂಥ ಸಂದರ್ಭದಲ್ಲಿ ಸುಮಾರು 300ಕ್ಕೂ ಹೆಚ್ಚು TMC ನೀರನ್ನ ತಮಿಳುನಾಡಿಗೆ ಬಿಟ್ಟಂಥ ಉದಾಹರಣೆ ಇದೆ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ನಮ್ಮ KRS ಇರ್ಬೋದು, ಮತ್ತು ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಯಾವ ಡ್ಯಾಮುಗಳಲ್ಲೂ ಸಹ ಇವತ್ತಿಗೆ 4.5 TMCಯನ್ನು ತಮಿಳುನಾಡಿಗೆ ಬಿಡುವ ಮಟ್ಟಕ್ಕೆ ನೀರಿಲ್ಲದ ಕಾರಣ ರಾಜ್ಯ ಸರ್ಕಾರ ಈ ಆದೇಶವನ್ನು ತಿರಸ್ಕರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. CWRCಯ ಶಿಫಾರಸೆ ಅಂತಿಮ ಆದೇಶ ಅಲ್ಲ. CWMA ಮುಂದೆ ಪ್ರಬಲವಾದ ಮಂಡಿಸುತ್ತಾ ಸರ್ಕಾರ. ಹೌದು, ಇಂದು CWRCಯ ಸಭೆಯಲ್ಲಿ ಹೊರಬಿದ್ದ ಶಿಫಾರಸೆ ಕಾವೇರಿ ಕೊಳ್ಳದ ರೈತರ ಪಾಲಿಗೆ ಮರಣ ಶಾಸನ ಆಗೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕೇವಲ ಟೆಕ್ನಿಕಲ್ ಬಾಡಿಯಾಗಿರುವಂತಹ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನ ರಾಜ್ಯ ಸರ್ಕಾರ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಪ್ರಶ್ನೆ ಮಾಡಬಹುದು. ಮುಂದಿನ ವಾರ CWMA ಸಭೆ ನಡೆಯಲಿದ್ದು ರಾಜ್ಯ ಸರ್ಕಾರ ಆ ಸಭೆಯಲ್ಲಿ ವಾಸ್ತವತೆಯನ್ನ ಹೇಳಬೇಕು. ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಹಾಕಬೇಕು ಅಂತ ನೀರಾವರಿ ತಜ್ಞ ಕ್ಯಾಪ್ಟನ್ ರಾಜಾರಾವ್ ಸಲಹೆ ನೀಡಿದ್ದಾರೆ. ತಮಿಳ್ನಾಡು ಅವ್ರು ಏನು ಹೇಳಿದ್ದಾರೆ, ಅವರು ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಮುಂದೆ, ಬಹುಶಃ ನಮ್ಮ ಕುರುವೈ ಕ್ರಾಪ್ ಎಲ್ಲವೂ ನಾವು ಗ್ರೌಂಡ್ ವಾಟರಿಂದಲೇ ಬೆಳೀತಾ ಇದ್ದೀವಿ,
ಅಂತ ಸುಪ್ರೀಂ ಕೋರ್ಟ್ ಮುಂದೆ ಖಡಾಖಂಡಿತವಾಗಿ ಹೇಳಿದ್ದಾರೆ. ಅವಾಗ ಸರ್ಫೇಸ್ ವಾಟರ್ ಇರಲ್ಲ, ನಮಗೆ ಬೇಕು ಅಂತ. ಸೊ ಹಾಗಾಗಿ ಅದಲ್ಲದೆ ಈಗಾಗಲೇ ಅವ್ರ ಹತ್ರ ಮೆಟ್ಟೂರಲ್ಲೂ ಮತ್ತು ಭವಾನಿ ಒಳಗೂ ಸರ್ಫೇಸ್ ವಾಟರ್ ಇದೆ. ಸುಮಾರು 40-45 TMC ನೀರು ಸರ್ಫೇಸ್ ವಾಟರ್ ಇದೆ. ಆ ನೀರಿದ್ದಾಗ ನಮ್ಮಿಂದ ಯಾಕೆ ನೀರು ಬೇಕು? ಹೊಸದಾಗಿ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳೋಕ್ಕ? ರಾಜ್ಯ ಸರ್ಕಾರ ಸಹ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವೇ ಇಲ್ಲ ಅಂತಿದ್ದು, ಸಿಎಂ ಜೊತೆ ಚರ್ಚೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತೇವೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದರು. ನಮ್ಗೆ ನೀರಿನ ಕೊರತೆ ಇದೆ. 15 ದಿವಸಕ್ಕೆ ಮುಂಚೆ ಮಳೆ ಬರದೇ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ರಿಂದ ಸ್ವಲ್ಪ ಉಸಿರಾಡ್ಬೋದು. ಅಲ್ಲ, ಈಗ ಅಷ್ಟು 4 TMC ಬಿಡುವಷ್ಟು ನೀರಿದೆ ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, ಡೆಡ್ ಸ್ಟೋರೇಜ್ ಬಿಟ್ರೆ. ಇನ್ನು ಹಾರಂಗಿ ಮತ್ತೆ ಹೇಮಾವತಿ ನೋಡ್ಬೇಕು, ಯಾಕಂದ್ರೆ ನಮ್ಗೆ ವರ್ಷ ಪೂರ್ತಿ ನೀರು ಬೇಕು, ಕುಡಿಯೋ ನೀರು ಬೇಕು. ಕುಡಿಯೋ ನೀರು ಬೇಕೇ ಬೇಕು ನಮ್ಗೆ. ಮುಂಗಾರು ಮಳೆಯ ಕೊರತೆಯಿಂದಾಗಿ ಕನ್ನಂಬಾಡಿ ಕಟ್ಟೆಯಲ್ಲಿರುವಂತಹ ನೀರು ಕುಡಿಯಲಷ್ಟೇ ಲಭ್ಯವಾಗಿದೆ. ಈ ನಡುವೆ ತಮಿಳುನಾಡಿಗೆ ನೀರು ಹರಿದರೆ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳು ಕೂಡ ಬರಿದಾಗಲಿವೆ. ಸದ್ಯ ಮಂಡ್ಯದ ರೈತರು ಮುಂದಿನ ವಾರದ CWMA ಸಭೆಯತ್ತ ನೋಡ್ತಾ ಇದ್ದು, ರಾಜ್ಯ ಸರ್ಕಾರ ಹೇಗೆ ವಾದವನ್ನು ಮಂಡಿಸಲಿದೆ ಅಂತ ಕಾಯ್ತಿದ್ದಾರೆ. ನೋಡಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ CWRC ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಶಿಫಾರಸು ಮಾಡಿದ್ದನ್ನು ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿ ಪಂಜು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದು, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಬಾರದು ಅಂತ ಆಗ್ರಹಿಸಿದ್ದಾರೆ. ಕಾವೇರಿ ನೀರಿನ ಬಗ್ಗೆ ಒಂದು ಪ್ರಾಧಿಕಾರಕ್ಕೆ ಕೊಡುವಂತ ಮಾಹಿತಿ ಕೊಡುವಂತ ಈಗಲೂ ತೀರ್ಮಾನ ಆಗಿರೋದು. ಇದರಲ್ಲಿ ಬಹಳಷ್ಟು ದೊಡ್ಡ ವಿಚಾರಗಳಿವೆ. ಆ ವಿಚಾರನ ಮಂಡನೆ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ, ರಾಜ್ಯ ನೀರಾವರಿ ಸಚಿವರು ವಿಫಲ ಆಗೋರೇನು ನಮ್ಮ ಭಾವನೆ. ಈಗ ನಮ್ಮ ಸರ್ಕಾರ ಕರ್ನಾಟಕದ ಎಲ್ಲಾ ಸರ್ಕಾರ, ಇಲ್ಲಿವರೆಗೆ ಬಂದಿರೋದು ಎಲ್ಲಾ ಸರ್ಕಾರ ಕರ್ನಾಟಕದ ಹಿತ ಕಾಪಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಇವತ್ತು ನ್ಯಾಯಮಂಡಳಿ ಕೊಟ್ಟಿರುವಂತ ಬಹಳಷ್ಟು ವಿಚಾರಗಳನ್ನ ಅಧ್ಯಯನ ಮಾಡಕ್ಕೆ ಒಂದು ತಂಡ ಇಲ್ಲ. ಮುಖ್ಯಮಂತ್ರಿ ನಿನ್ನೆ ತನಕ ಹೇಳ್ತಿದ್ರು ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡ್ಲಿ ಅಂತ. ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಹೇಳಿದೆ ಒಪ್ಪಿಗೆ ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೇನೆ ನ್ಯಾಯಾಂಗದ ಸಂಬಂಧಪಟ್ಟಂತ ವಿಚಾರ ಗೊತ್ತಿಲ್ಲದೆ ಬಹಳ ಅಜ್ಞಾನದಲ್ಲಿರುವಂತದ್ದು. ಈ ಅಜ್ಞಾನದಲ್ಲಿರುವಂತ ವ್ಯಕ್ತಿಗಳು ಮುಖ್ಯಮಂತ್ರಿ, ಈ ಅಜ್ಞಾನದಲ್ಲಿರುವಂತ ನಮ್ಮ ಜಿಲ್ಲಾ ಶಾಸಕರು, ಜನಪ್ರತಿನಿಧಿ, ಇವರಿಂದ ನಾವು ನ್ಯಾಯ. ಈಗ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನೀರು ಎಷ್ಟಿದೆ ಅನ್ನುವಂಥ ವಾಸ್ತವವನ್ನು ತಿಳ್ಕೋಬೇಕು. ಆ ವಾಸ್ತವವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಈಗ ಮಾಡೋಣ. ಮೊದಲನೇದಾಗಿ KRS, ಕೃಷ್ಣರಾಜಸಾಗರ, ಅಂದ್ರೆ ಇಲ್ಲೆಲ್ಲ ಎಷ್ಟು ನೀರಿದೆ ಸಂಗ್ರಹ, ಟೋಟಲ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟು, ಈಗ ಹರಿಸಬೇಕಾಗಿರೋದು ಎಷ್ಟು, ಡೆಡ್ ಸ್ಟೋರೇಜ್ ಎಷ್ಟು, ಕುಡಿಯೋದಕ್ಕೆ ನೀರಿಗೆ ಎಷ್ಟು ಬೇಕಾಗುತ್ತೆ, ಈ ಎಲ್ಲ ವಿಚಾರಗಳ ಸಂಪೂರ್ಣ ವರದಿಯನ್ನ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೃಷ್ಣರಾಜಸಾಗರ, ಇದರ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದ್ರೆ 49.452 TMC. ಪ್ರಸ್ತುತ ನೀರಿನ ಸಂಗ್ರಹ ಅಲ್ಲಿ ಎಷ್ಟಿದೆ ಅಂತಂದ್ರೆ ವೀಕ್ಷಕರೇ 17 TMC ನೀರಿದೆ. 17 TMC ಮಾತ್ರ ಇರೋದು ನೀರಲ್ಲಿ. ಸೊ ಡೆಡ್ ಸ್ಟೋರೇಜ್ ಎಷ್ಟು ಅಂತಂದ್ರೆ 6 TMC ನೀರು. ಹಂಗಿದ್ರೆ ಬಳಸೋದಕ್ಕೆ ಸಿಗೋದೆಷ್ಟು ನಮಗೆ? 12 TMC ನೀರು ಸಿಗುತ್ತೆ ರಾಜ್ಯಕ್ಕೆ ಇಲ್ಲಿ KRS ಅಲ್ಲಿ. ಅದರಲ್ಲಿ ಮೈಸೂರು, ಮಂಡ್ಯ, ಬೆಂಗಳೂರಿಗೆ ಕುಡಿಯೋ ನೀರು ಕೊಡಬೇಕು. ಮೈಸೂರು, ಮಂಡ್ಯಗೆ ಪ್ರತಿನಿತ್ಯ 150 ಕ್ಯೂಸೆಕ್ ನೀರು ಹೋಗುತ್ತೆ ಇಲ್ಲಿಂದ. ಬೆಂಗಳೂರಿಗೆ ಪ್ರತಿನಿತ್ಯ 650 ಕ್ಯೂಸೆಕ್ ನೀರು ರವಾನೆ ಆಗುತ್ತೆ. ಇದು ಸದ್ಯಕ್ಕೆ KRS ಡ್ಯಾಮ್ನ ಪರಿಸ್ಥಿತಿ ಚಿತ್ರಣ. ಇನ್ನ ನೆಕ್ಸ್ಟ್ ಕಬಿನಿ ಜಲಾಶಯ. ಕಬಿನಿ ಜಲಾಶಯದಲ್ಲಿ ಹೆಂಗಿದೆ ಪರಿಸ್ಥಿತಿ? ಕಬಿನಿ ಜಲಾಶಯದ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದ್ರೆ ವೀಕ್ಷಕರೇ 19.52 TMC, 19.5 TMC ಸ್ಟೋರೇಜ್ ಕೆಪಾಸಿಟಿಯಲ್ಲಿ. ಈಗ ಸದ್ಯಕ್ಕೆ ನೀರಿನ ಸಂಗ್ರಹ ಎಷ್ಟಿದೆ ಅಂತಂದ್ರೆ 14.42 TMC ನೀರಿದೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಎಷ್ಟು ಅಂತಂದ್ರೆ 5 TMC. ಅಲ್ಲಿಗೆ ನಮಗೆ ಬಳಸೋದಕ್ಕೆ ಸಿಗೋದೆಷ್ಟು? 9 TMC ನೀರು ಮಾತ್ರ. ಇದರಲ್ಲಿ ಬೆಂಗಳೂರು, ಮೈಸೂರಿಗೆ ಕುಡಿಯೋ ನೀರು ಹೋಗಬೇಕು. ಮೈಸೂರಿಗೆ ಕುಡಿಯೋದಕ್ಕೆ ನಿತ್ಯ ಇಲ್ಲಿಂದ 200 ಕ್ಯೂಸೆಕ್ ನೀರು ಹೋಗುತ್ತೆ.
ಬೆಂಗಳೂರಿಗೆ ಕುಡಿಯೋದಕ್ಕೆ 400 ಕ್ಯೂಸೆಕ್ ನೀರು ಹೋಗುತ್ತೆ. ಈಗ ಹಾರಂಗಿ ಜಲಾಶಯದಲ್ಲಿ ಹೆಂಗಿದೆ ಚಿತ್ರಣ ಅನ್ನೋದನ್ನ ನೋಡ್ತಾ ಹೋದ್ರೆ, ಹಾರಂಗಿ ಜಲಾಶಯದ ಗರಿಷ್ಠ ಸಾಮರ್ಥ್ಯ ಎಷ್ಟು ಅಂತಂದ್ರೆ 2859 ಅಡಿ, ಅಂದರೆ 8.5 TMC ಆಗುತ್ತೆ. ಅದನ್ನು ನಾವು TMCಯಲ್ಲಿ ಕನ್ವರ್ಟ್ ಮಾಡಿದಾಗ ಇಲ್ಲಿ ಒಳಹರಿವು 1603 ಕ್ಯೂಸೆಕ್ ಇನ್ಫ್ಲೋ. ಔಟ್ಫ್ಲೋ ಹೊರಹರಿವು ಎಷ್ಟಿದೆ ಅಂತಂದ್ರೆ 1687 ಕ್ಯೂಸೆಕ್. ಸದ್ಯ ಇಲ್ಲಿ 8.5 TMC ನೀರಿದೆ, ಅಂದರೆ ಭರ್ತಿಯಾಗಿ ತುಂಬಿದೆ. ಇದರಲ್ಲಿ ಡೆಡ್ ಸ್ಟೋರೇಜ್ ಎಷ್ಟು ಅಂತಂದ್ರೆ 1 TMC. ಇಲ್ಲಿಂದ ಸೋಮವಾರಪೇಟೆಗೆ ನಿತ್ಯ 50 ಕ್ಯೂಸೆಕ್ ನೀರು ಹೋಗುತ್ತೆ. ಮೈಸೂರಿಗೆ ಕುಡಿಯೋದಕ್ಕೆ ನಿತ್ಯ 100 ಕ್ಯೂಸೆಕ್ ನೀರು ಇಲ್ಲಿಂದ ಹೋಗುತ್ತೆ. ಹಾಸನಾಗೂ ಕೂಡ ನಿತ್ಯ ಕುಡಿಯೋದಕ್ಕೆ ಇಲ್ಲಿಂದಲೇ 100 ಕ್ಯೂಸೆಕ್ ನೀರು ಹೋಗುತ್ತೆ. ನೋಡಿ, ಈ ಡ್ಯಾಮ್ಗಳನ್ನು ಎಷ್ಟು ಜಿಲ್ಲೆಯ ಜನರು ನಂಬ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಇನ್ನು ಲಾಸ್ಟ್ಲಿ ಹೇಮಾವತಿ ಜಲಾಶಯದ ಚಿತ್ರಣ ಹೇಗಿದೆ ಅನ್ನೋದನ್ನು ನೋಡೋಣ. ಪ್ರಸ್ತುತ ನೀರಿನ ಸಂಗ್ರಹ 23 TMC ಇದೆ. ಇದರಲ್ಲಿ ಡೆಡ್ ಸ್ಟೋರೇಜ್ 5 TMC ನೀರು. ಬಳಕೆಗೆ ಸಿಗುವಂತ ನೀರು 18 TMC. ಹಾಸನಾಗೆ ನಿತ್ಯ ಇಲ್ಲಿಂದ ಕುಡಿಯೋದಕ್ಕೆ 1500 ಕ್ಯೂಸೆಕ್ ನೀರು ಹೋಗೋದು. ಈ ರೀತಿ ಹಾರಂಗಿ, ಹೇಮಾವತಿ, KRS, ಕಬಿನಿ ಇಲ್ಲಿ ಟೋಟಲ್ ಸಂಗ್ರಹ ಎಷ್ಟಿದೆ, ಬಳಕೆಗೆ ಸಿಗೋದಕ್ಕೆ ಎಷ್ಟು ಅನ್ನುವಂತಹ ಪರಿಸ್ಥಿತಿ ಯಾಕೆ ಹೇಳಿದ್ವಿ ಅಂತಂದ್ರೆ, ಈಗ ತಮಿಳುನಾಡು 3500 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅನ್ನುವಂಥ ಮಾತೇನಿದೆ CWRC ಅವರದು. ವಾಸ್ತವ ಚಿತ್ರಣ ಈ ರೀತಿ ಇದೆ. ಕುಡಿಯೋದಕ್ಕೆ ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಬೆಂಗಳೂರಿನಲ್ಲಿಯೇ ಜಲಕ್ಷಾಮ ಆಗುತ್ತೆ ಅನ್ನುವಂಥ ಆತಂಕ ವ್ಯಕ್ತವಾಗ್ತಾ ಇದೆ. ನೆಕ್ಸ್ಟ್, ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ CWRC ಶಿಫಾರಸು ಮಾಡಿರುವ ಬಗ್ಗೆ ಹಿರಿಯ ವಕೀಲ ಮೋಹನ್ ಕಾತರಿಕೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ್ದು, CWMA ಮತ್ತು ಸುಪ್ರೀಂ ಕೋರ್ಟ್ಗೂ ಮೇಲ್ಮನವಿಯನ್ನ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಈ ಪರಿಸ್ಥಿತಿ ಏನಿದೆ ಇವತ್ತು, at the end of July, it is too early to really make an assessment which state is in more distress, which state requires water, all that. So usually idondu distress situation alli we make our tentative assessment at the end of September, amele final assessment at the end of December or January. Higagi today's direction in the end of July looks little problematic to Karnataka, but Karnataka will try to ensure to an extent possible. To the extent not possible, we will appeal to the Kaveri Water Management Authority. Thereafter, if you do not succeed, then we'll have to go to the Supreme Court seeking an appropriate relief. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನೋ CWRCಯ ಶಿಫಾರಸು ಕರ್ನಾಟಕದ ರಾಜಕೀಯದಲ್ಲೂ ಕದನವನ್ನ ಹುಟ್ಟು ಹಾಕಿದೆ. ವಿರೋಧ ಪಕ್ಷಗಳು ಕಾಂಗ್ರೆಸ್ ಮತ್ತು ಇಂಡಿ ಕೂಟದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರೆ, ಮಂಡ್ಯ ಶಾಸಕ ಗಣಿಗ ರವಿ ಹೊಸ ವಾದವನ್ನ ಮುಂದಿಟ್ಟಿದ್ದಾರೆ. ಅದೇನು ಅಂತ ಈ ವರದಿ ನೋಡಿ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳ್ತಾ ಇದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗ್ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಕಾವೇರಿ ನೀರಿಗಾಗಿ ಕಿತ್ತಾಟ, ನಮ್ಮ ಬೆಳೆಗಳಿಗೆ ನೀರು ಕುಡಿ ಅಂತ ಅನ್ನದಾತರ ಹೋರಾಟ. ಈಗ ತಮಿಳುನಾಡಿಗೂ ನೀರು ಹರಿಸಿ ಅಂತ CWRCಯ ಶಿಫಾರಸು ಮಾಡಿದ್ದು, ರಾಜ್ಯದ ರಾಜಕೀಯ ವಲಯದಲ್ಲೂ ಕಾವೇರಿದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿರೋಧ ಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ಮೇಲೆ ಸವಾರಿ ಮಾಡೋದಕ್ಕೆ ಮುಂದಾಗಿದೆ. ರಾಜ್ಯ ರಾಜಕೀಯದಲ್ಲೂ ಕಾವೇರಿದ ಕದನ. ಕಾಂಗ್ರೆಸ್ TVK ಮೈತ್ರಿಗೆ ಕಮಲ ಪಡೆ ಕಿಚ್ಚು. ಒಳ ಒಪ್ಪಂದ ಏನಿದೆ ತಮಿಳುನಾಡು ಜೊತೆ ಜಗತ್ ಜಾಹೀರಾತಾಗಿದೆ. ಮುಂಗಾರು ಅಧಿವೇಶನಕ್ಕೆ ಸಜ್ಜಾಗಿರೋ DKಶಿ ಸರ್ಕಾರಕ್ಕೆ CWRCಯ ಶಿಫಾರಸು ಹೊಸ ಸವಾಲು ತಂದೊಡ್ಡಿದೆ. ಇವತ್ತು ನಡೆದ ಸಭೆಯಲ್ಲಿ ರಾಜ್ಯ ಸರ್ಕಾರ ಸಮರ್ಪಕವಾಗಿ ವಾದ ಮಂಡಿಸಿಲ್ಲ. ಇಂಡಿ ಕೂಟದ ಹೊಸ ಸ್ನೇಹಿತ ವಿಜಯ್ಗೆ ಲಾಭ ಮಾಡಿಕೊಡೋದಕ್ಕೆ ಕರ್ನಾಟಕಕ್ಕೆ ಮೋಸ ಮಾಡಿದೆ ಅಂತ ವಿರೋಧ ಪಕ್ಷದ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ತಕ್ಷಣವೇ CWMA ಮುಂದೆ ಅಪೀಲು ಹೋಗಬೇಕು ಮತ್ತು ಸರ್ವಪಕ್ಷಗಳ ಸಭೆಯ ಕರೀಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ರೆ, ವಿಜಯ್ ಓಲೈಕೆಗಾಗಿ ರಾಜ್ಯದ ರೈತರನ್ನ ಕಾಂಗ್ರೆಸ್ ಸರ್ಕಾರ ಬಲಿ ಕೊಡ್ತಾ ಇದೆ ಅಂತ BY ವಿಜೇಂದ್ರ ಹೇಳಿದರು. ಪ್ರಾಧಿಕಾರದ ಮುಂದೆ ಮತ್ತೆ ಮನವಿ, ಅಪೀಲನ್ನು ಕೂಡಲೇ ಹಾಕಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ಹಾಕಿಲ್ಲ ಅಂದರೆ ನೀವು ತಮಿಳುನಾಡು ಜೊತೆ ಶಾಮೀಲಾಗಿದ್ದೀರಾ ಅಂತ ರಾಜ್ಯದ ಜನ ಅರ್ಥ ಮಾಡ್ಕೊತಾರೆ. ಅದರಿಂದ ಕೂಡಲೇ ಸರ್ವಪಕ್ಷದ ಸಭೆ ಕರೆದು ಚರ್ಚೆ ಮಾಡಬೇಕು. ಆ ಚರ್ಚೆಯಲ್ಲಿ ಏನು ಬರುತ್ತೋ ಅದ್ರ ಪ್ರಕಾರ ರಾಜ್ಯ
ಈ ಮುಖ್ಯಮಂತ್ರಿ ನಡ್ಕೊಬೇಕು. ಇಲ್ಲ ಅಂದರೆ ನಿಮ್ಮ ಒಳ ಒಪ್ಪಂದ ಏನಿದೆ ತಮಿಳ್ನಾಡು ಜೊತೆ ಅದು ಜಗಜ್ಜಾಹೀರಾತು, ಈಗಾಗಲೇ ಜಗಜ್ಜಾಹೀರಾತಾಗಿದೆ. ಈಗ ಬೇರೆ ಅವರು ಬೇರೆ ಇಲ್ಲಿ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಯಾರು? ಜೋಸಫ್. ಖುಷಿಪಡಿಸೋದಕ್ಕೆ ನಮ್ಮ ರೈತರಿಗೆ ಏನು ವಿಷ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನು ಹಾಕಿ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಆಗಬೇಕು. ಆ ರೀತಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಇನ್ನು ವಿಪಕ್ಷಗಳ ವಾಗ್ದಾಳಿಯ ಬೆನ್ನಲ್ಲೇ ಸಿಡಬ್ಲ್ಯೂಆರ್ಸಿಯ ಶಿಫಾರಸು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದಿದೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದು, ಅಂತಿಮವಾಗಿ ಸಿಎಂ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದರು. ಕಾವೇರಿ ನೀರು ನಿರ್ವಹಣಾ ಮಂಡಳಿಯವರು ತಮಿಳುನಾಡು ಅವರಿಗೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಸೊ ಅವ್ರ ಶೇರ್ ಏನಿದೆ ಕೊಡಬೇಕಾದಂಥ ಅನಿವಾರ್ಯತೆ ನಮ್ಮಲ್ಲಿ ಇದೆ. ಬಟ್ ಆದರೂ ಕೂಡ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನನಗಿನ್ನೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ನನಗೂ ಕೂಡ ಈಗ ಮಾಹಿತಿ ಬಂದಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದರ ಮೇಲೆ ಆಧಾರ ಮೇಲೆ ನಾನು ನಿಮಗೆ ಹೇಳ್ತೇನೆ. ತಮಿಳುನಾಡಿನಲ್ಲಿ ನಿಂತು ಮಂಡ್ಯ ಶಾಸಕರ ವಿಡಿಯೋ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳ್ತಾ ಇದ್ದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗೆ ಹೋಗ್ತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಹೇಳ್ತಾ ಇದ್ದಂತೆ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ತಮಿಳುನಾಡಿನ ಚಿದಂಬರಂಗೆ ಹೋಗಿದ್ರು. ಅಲ್ಲಿಂದಲೇ ನಿಂತು ವಿಡಿಯೋ ಮಾಡಿರುವ ಶಾಸಕರು, ತಮಿಳುನಾಡಲ್ಲಿ ಕಾವೇರಿ ನೀರು ಬಂಗಾಳಕೊಲ್ಲಿ ಸೇರ್ತಾ ಇದೆ, ಕರ್ನಾಟಕದಲ್ಲಿ ಕುಡಿಯೋದಕ್ಕೆ ನೀರೇ ಸಿಗ್ತಾ ಇಲ್ಲ, ಹೀಗಾಗಿ ನೀರು ಹರಿಸಬೇಡಿ ಅಂತ ಮನವಿ ಮಾಡಿದ್ರು. ಇದು ನೋಡಿ, ಬಿರು ಬೇಸಿಗೆ ನಾವು ಬಡ್ಕೊಂತ ಇದೀವಿ, ಕುಡಿಯೋಕ್ಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇದು ಸಮುದ್ರಕ್ಕೆ ನೋಡಿ ಹೆಂಗೆ ಬಿಡ್ತಾವ್ರೆ. ಅವ್ರಿಗೂ ಇದನ್ನು ತಡೆಯೋಕ್ಕೂ ಇಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಹತ್ರನೇ ನೀರಿಲ್ಲ. ಯಾವ ಆ್ಯಂಗಲಲ್ಲಿ CRWC ಅವರು ಕೊಟ್ಟವರೋ ಗೊತ್ತಿಲ್ಲ. ಆದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಕಾವೇರಿ ಕದನ ಜೋರಾಗಿರೋ ಹೊತ್ತಲ್ಲೇ ಜಲ ವಿವಾದಗಳ ಚರ್ಚೆಗಾಗಿ ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ವಿಜಯ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಕಾಂಗ್ರೆಸ್ ಟಿವಿಕೆ ನಡುವೆ ಕಾವೇರಿ ವಿಚಾರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಆರೋಪಿಸ್ತಾ ಇದ್ದು, ಮುಂದೇನಾಗುತ್ತೆ ಅನ್ನೋ ಕುತೂಹಲ ಕೆರಳಿದೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಈ ಸದ್ಯಕ್ಕಿನ ಶಿಫಾರಸ್ಸೇನಿದೆ ಇದು ಕುಡಿಯೋ ನೀರಿಗೂ ಕಂಟಕಕ್ಕೆ ಯಾವ ರೀತಿ ಕಾರಣ ಆಗುತ್ತೆ. ಈಗಾಗಲೇ ನಾವು ಆಗಲೇ ಸಾಮರ್ಥ್ಯ ಸಂಗ್ರಹದ ಬಗ್ಗೆ ಹೇಳ್ತಾ ಇದ್ದ ಸಂದರ್ಭದಲ್ಲಿ ಆಯಾ ಡ್ಯಾಮ್ನಿಂದ ಯಾವ್ಯಾವ ಜಿಲ್ಲೆಗೆ ನೀರು ಹೋಗುತ್ತೆ, ಯಾವ್ಯಾವ ನಗರಕ್ಕೆ ನೀರು ಹೋಗುತ್ತೆ ಅಂತ ಹೇಳ್ತಾ ಇದ್ವಲ್ಲ. ಈಗ ಬೆಂಗಳೂರಿಗೂ ಕೂಡ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ತಮಿಳುನಾಡಿಗೆ 15 ದಿನ ನಿತ್ಯ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಹೇಳಿ ಕಾವೇರಿ ನೀರು ನಿಯಂತ್ರಣ ಮಂಡಳಿಯವರು ಹೇಳಿದ್ದಾರೆ. ಇವತ್ತು ನಡೆದಂಥ ಈ CWRC ಸಭೆಯಲ್ಲಿ ನೀರು ಬಿಡೋದಕ್ಕೆ ಶಿಫಾರಸ್ಸನ್ನ ಮಾಡಿದ್ದಾರೆ. ಈಗ ಈ ಶಿಫಾರಸ್ಸೇ ಅಂತಿಮ ಅಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ನಾವಿದನ್ನ ಪ್ರಶ್ನೆ ಮಾಡಬಹುದು, ಮೇಲ್ಮನವಿಯನ್ನ ಸಲ್ಲಿಸಬಹುದು. ಈ ಬಗ್ಗೆ ಚಿಂತನೆ ನಡೆದಿದೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರಲ್ಲ, ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀವಿ ಅಂತ ಹೇಳಿ. ಅದಿರಲಿ, ಈಗ ನಾವು ವಿಚಾರ ಹೇಳ್ತಾ ಹೋದ್ರೆ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸ್ಸಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. CWRCಯ ಶಿಫಾರಸನ್ನ CWMA ಮುಂದೆ ರಾಜ್ಯ ಪ್ರಶ್ನಿಸಬಹುದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈ ಎಲ್ಲ ವಿಚಾರಗಳ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆ CWMA ಮೀಟಿಂಗ್ ಈ ವಾರ ಬರುತ್ತೆ, ಅಲ್ಲಿ ನಾವು ಪ್ರಶ್ನೆಯನ್ನ ಮಾಡಬಹುದು. ನೋಡಿ ಸರ್, CWRC ಅವರು ಈ ರೀತಿ ಶಿಫಾರಸು ಮಾಡಿದ್ದಾರೆ, ಆದರೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ನೀರಿಲ್ಲ, ಬಿಡೋದಕ್ಕಾಗಲ್ಲ ಅಂತ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ಅಲ್ಲಿ ವಾದವನ್ನ ಮುಂದೆ ಇಡಬಹುದು. ಅಂತಿಮವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎಲ್ಲ ವಾಸ್ತವವನ್ನು ನೋಡಿ ವಾದವನ್ನ ಪ್ರತಿವಾದವನ್ನ ಆಲಿಸಿ ಏನ್ ತೀರ್ಮಾನ ಮಾಡುತ್ತೆ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಸದ್ಯ KRS ಡ್ಯಾಮ್ನಲ್ಲಿ 12 TMC ನೀರು ಬಳಕೆಗೆ ಲಭ್ಯ ಇದೆ. 12 TMC. ಈ ನೀರು ಮೈಸೂರು, ಮಂಡ್ಯ, ಬೆಂಗಳೂರಿಗೆ ಕುಡಿಯೋದಕ್ಕೆ ಬೇಕು. ಮೈಸೂರು, ಮಂಡ್ಯಗೆ ನಿತ್ಯ 150 ಕ್ಯೂಸೆಕ್ ನೀರು ಪೂರೈಕೆ ಆಗುತ್ತೆ. ಬೆಂಗಳೂರಿಗೆ KRS ನಿಂದ ನಿತ್ಯ 650 ಕ್ಯೂಸೆಕ್ ನೀರು ರವಾನೆ ಆಗುತ್ತೆ. ಹಾರಂಗಿ ಡ್ಯಾಮ್ನಿಂದ ಬೆಂಗಳೂರಿಗೆ ಕುಡಿಯೋದಕ್ಕೆ ಬರೋದು 400 ಕ್ಯೂಸೆಕ್ ನೀರು ವೀಕ್ಷಕರೇ. ಅಲ್ಲಿಗೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ನೀರು ಎಷ್ಟು ಬೇಕು ಅಂತಂದ್ರೆ 2600 MLD ನೀರಿನ ಅಗತ್ಯ ಇದೆ, ಅಂದರೆ ಮಿಲಿಯನ್ ಲೀಟರ್ ಪರ್ ಡೇ.
2600 MLD. ಇದರಲ್ಲಿ 2275 MLD ನೀರು ಕಾವೇರಿ ನದಿಯಿಂದಾನೇ ನಮಗೆ ಲಭ್ಯ. ಎಷ್ಟು? 2275 ಮಿಲಿಯನ್ ಲೀಟರ್ ಪರ್ ಡೇ ಕಾವೇರಿ ನದಿ ಮೂಲದಿಂದಲೇ ಲಭ್ಯ ಇದೆ. ಉಳಿದ 400 MLD ನೀರು ಅಂತರ್ಜಲ ಮೂಲದಿಂದ ಸಿಗ್ತಾ ಇದೆ. ಬೆಂಗಳೂರಿಗೆ ಕುಡಿಯೋದಕ್ಕೆ ಪ್ರತಿ ತಿಂಗಳು 2.42 TMC ನೀರು ಬೇಕು ಪರ್ ಮಂತ್. 2.42 TMC. ಅಲ್ಲಿಗೆ ಒಂದು ವರ್ಷಕ್ಕೆ 24 TMC ಬೆಂಗಳೂರಿಗೆ ಬೇಕಾಗುತ್ತೆ ಕುಡಿಯೋದಕ್ಕೆ ನೀರು. ಈಗ ಮಳೆ ಇಲ್ಲದೆ ಕಾವೇರಿಯ ಜಲಾಶಯಗಳಿಗೆ ಒಳಹರಿವು ಕಡಿಮೆ ಆಗಿದೆ. ಜಲಕ್ಷಾಮದ ಹಿನ್ನೆಲೆಯಲ್ಲಿ 2 ದಿನಕ್ಕೊಮ್ಮೆ ಕಾವೇರಿ ನೀರು ಸಪ್ಲೈ ಆಗ್ತಾ ಇದೆ ಬೆಂಗಳೂರಿಗೆ. ಆಲ್ಟರ್ನೇಟಿವ್ ಡೇಸ್ ಬರ್ತಾ ಇತ್ತು. ಸೋಮವಾರ ಬಂದರೆ ಮಂಗಳವಾರ ಇಲ್ಲ, ಬುಧವಾರ ಬರ್ತಾ ಇತ್ತು. ಈಗ ಹಂಗಲ್ಲ, ಬಿಡೋದೇ 2 ದಿನಕ್ಕೊಮ್ಮೆ ಬಿಡ್ತಾ ಇದ್ದಾರೆ. ಸೋಮವಾರ ಬಿಟ್ಟರು ಅಂದರೆ ಮಂಗಳವಾರ ಬುಧವಾರ ಇಲ್ಲ, ಗುರುವಾರ ಬರುತ್ತೆ, ಆ ರೀತಿ. ಸೊ ತಮಿಳ್ನಾಡಿಗೆ ನೀರು ಹರಿಸಿದ್ರೆ ಜಲಾಶಯಗಳು ಖಾಲಿ ಆಗುತ್ತೆ. KRS ಮತ್ತು ಕಬಿನಿಯಿಂದ ಒಟ್ಟು 1822 ಕ್ಯೂಸೆಕ್ ಹೊರ ಹರಿವಿದೆ. ಬಿಳಿಗುಂಡ್ಲುಗೆ 3500 ಕ್ಯೂಸೆಕ್ ನೀರನ್ನು ತಲುಪಿಸಬೇಕು ಅಂತಂದರೆ ಈಗ CWRC ಶಿಫಾರಸ್ ಮಾಡಿದೆಯಲ್ಲ, ಆ ಪ್ರಕಾರ ಬಿಳಿಗುಂಡ್ಲಿಂದ ಮುಂದೆ ತಮಿಳ್ನಾಡಿಗೆ ಹೋಗುತ್ತೆ. 3500 ಕ್ಯೂಸೆಕ್ ನೀರನ್ನು ತಲುಪಿಸಬೇಕು ಅಂತಂದರೆ ಪ್ರತಿನಿತ್ಯ 4500ದಿಂದ 5000 ಕ್ಯೂಸೆಕ್ ನೀರನ್ನು ಬಿಡಬೇಕಾಗತ್ತೆ. ಅಂತಿಮವಾಗಿ ಬಿಳಿಗುಂಡ್ಲಿಗೆ ಎಷ್ಟು ಬರುತ್ತಲ್ಲ ಅದನ್ನು ಮಾತ್ರ ಅವರು ಕೌಂಟ್ ಮಾಡೋದು. ಹೆಚ್ಚುವರಿ ಯಾಕೆ 1000 ಕ್ಯೂಸೆಕ್ ನೀರನ್ನು ಬಿಡ್ತಾರೆ ಅಂತಂದರೆ ಇಲ್ಲಿಂದ ಹರಿದು ಹೋಗೋಷ್ಟೊತ್ತಿಗೆ ಅಲ್ಲಿ ಅಷ್ಟು ಆಗುತ್ತೆ. ಅದು ಆ ವೇಸ್ಟನ್ನು ಅವ್ರು ಕೇಳಲ್ಲ. ನಮಗೆ ಬೇಕಾಗಿರೋದು 3500 ಕ್ಯೂಸೆಕ್ ನೀರು ಎಲ್ಲಿದೆ ಅದು ಅಂತ ಕೇಳ್ತಾರೆ. ಹಿಂಗಾಗಿ ನಿತ್ಯ 4500ದಿಂದ 5000 ಕ್ಯೂಸೆಕ್ ನೀರನ್ನು ಬಿಡಲೇಬೇಕಾಗತ್ತೆ. ಇದು ಸದ್ಯಕ್ಕಿನ ಪರಿಸ್ಥಿತಿ. ನೆಕ್ಸ್ಟ್, ತಮಿಳ್ನಾಡಿಗೆ ಕಾವೇರಿ ನೀರನ್ನು ಹರಿಸಿದ್ರೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗತ್ತೆ. ಭಾರಿ ಆತಂಕವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ರೀತಿ ಸಮಸ್ಯೆ ಆಗುತ್ತಾ ಅನ್ನುವಂಥ ವಿಚಾರವಾಗಿ ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದ್ದಾರೆ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ, ಇಲ್ಲ ಅಂದರೆ ಕಷ್ಟ ಆಗ್ಬೋದು ಅಂತ ಅವರು ಹೇಳಿದ್ದಾರೆ. ಜಲಮಂಡಳಿ ಅಧ್ಯಕ್ಷೆಯಾಗಿರುವಂತಹ ಮಂಜುಳಾ ಇದ್ದಾರೆ, ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಆಗಿದೆ. ಸದ್ಯಕ್ಕೆ ಬೆಂಗಳೂರಲ್ಲಿ ಎಷ್ಟಿದೆ ಮೇಡಮ್? ಈಗಿರುವ ನಮ್ಮ ರಿಸರ್ವಾಯರಲ್ಲಿರುವಂತಹ ಏನು ಸ್ಟೋರೇಜ್ ಇದೆ, ಅಂದರೆ ಡೆಡ್ ಸ್ಟೋರೇಜ್ ಬಿಟ್ಟು KRS ಮತ್ತು ಕಬಿನಿ ಎರಡರಿಂದನೂ 21 TMC ಏನೋ ಇದೆ, 21ರಿಂದ 22 TMC ಮಧ್ಯದಲ್ಲಿದೆ. ಸೊ ಅದ್ರ ಪ್ರಕಾರ ನಾವು ಇವಾಗ ನಮಗೆ ತಿಂಗಳಿಗೆ ಸುಮಾರು 2.3 TMC ಅಷ್ಟು ನೀರು ಬೇಕಾಗುತ್ತೆ. ಅದ್ರ ಪ್ರಕಾರ ಸುಮಾರು 9 to 10 months ವಿ ಆರ್ ಕಂಫರ್ಟೇಬಲ್. ಆ್ಯಂಡ್ ಇನ್ಫ್ಲೋ ಈಗ ಬೆಟರ್ ಆಗಿದೆ, ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಇನ್ಫ್ಲೋ ಬೆಟರ್ ಆಗಿದೆ. ಸೊ ಅಪ್ಡೇಟೆಡ್ ಡೇಟಾ ನೋಡಬೇಕಾಗುತ್ತೆ. ನೀರು ಹರಿಸಿದರೆ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದಿಷ್ಟು ವಿಚಾರ ಇದೆ. ಅಲ್ಲ, ಈಗಿರೋ ಪರಿಸ್ಥಿತಿನಲ್ಲಿ ನಮಗೆ ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇರೋದಿಲ್ಲ. ಸೊ ಅದನ್ನು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಕೇಳಬೇಕಾಗ್ತದೆ. ನಮಗೆ ಇರೋ ಪ್ರಕಾರ ನಮಗೆ ಏನು ಅವಶ್ಯಕತೆ ಇದೆ ಅಷ್ಟು ಈಗ ಸದ್ಯಕ್ಕೆ ಇದೆ. ಸದ್ಯಕ್ಕೆ ಅಂದರೆ ಕುಡಿಯೋಕ್ಕೆ ಸದ್ಯಕ್ಕೆ ನಗರಕ್ಕೆ ಬೇಕಾಗುವಂಥ ಅದೇ ಹೇಳಿದ್ನಲ್ಲ, ಈಗ ಒಂದು 9 to 10 months ಆಗುವಷ್ಟಿದೆ ಈಗಿರೋ ಸ್ಟೋರೇಜ್ ಲೆವೆಲ್ ಪ್ರಕಾರ. ಈಗ ಮುಂದೆ ಈಗ ಅಂದರೆ ಹವಾಮಾನ ಇಲಾಖೆ ಕೂಡ ಈ ಸರಿ ವಾಡಿಕೆಷ್ಟು ಮಳೆ ಆಗಲ್ಲ ಅಂತ ಅಂತಿದೆ. ಈಗ ನೋಡಿದರೆ ವಾಡಿಕೆ ಎಷ್ಟು ಅಂದರೆ ಹಿಂದೆ 2 ವರ್ಷದ ಹಿಂದೆ ಹೋಲಿಕೆ ಮಾಡಿ ಅಷ್ಟು ನೀರಿದೆಯಾ ಮೇಡಮ್? ಯೂಶ್ವಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ನಲ್ಲಿನೂ ಕೂಡ ಒಳ್ಳೆ ಮಳೆಗಳು ಬರುತ್ತೆ. ಈಗಿರುವಂಥ IMD ಅವರು ಹೇಳಿರೋ ಪ್ರಕಾರನೂ ಕೂಡ ಜುಲೈ ಅಂತ್ಯದಲ್ಲಿ ಮತ್ತು ಆಗಸ್ಟ್ನಲ್ಲಿ ಸ್ವಲ್ಪ ಬರುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಸೆಪ್ಟೆಂಬರ್ನಲ್ಲೂ ಕೂಡ ಅಥವಾ ಬರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಎನಿವೆ ವಾಸ್ತವವಾಗಿ ಏನಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು. ಇಷ್ಟು ಜಲಮಂಡಳಿ ಅಧ್ಯಕ್ಷ ಆಗಿರುವಂತಹ ಮಂಜುಳಾ ಅವರು ಮತ್ತು ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸುವ ಮುನ್ನ ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯ ಅನುಮೋದನೆ ಪಡಿಬೇಕು ಅನ್ನೋ ಷರತ್ತು ಫೆಬ್ರವರಿ 16, 2018 ತೀರ್ಪಿನಲ್ಲಿ ಇಲ್ಲ ಅಂತ ಕೇಂದ್ರ ಜಲಶಕ್ತಿ ಖಾತೆಯ ರಾಜ್ಯ ಸಚಿವ ರಾಜ್ ಭೂಷಣ್ ಚೌಧರಿ ರಾಜ್ಯಸಭೆಯಲ್ಲಿ ತಿಳಿಸಿದ ಮರುದಿನವೇ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಜಲಶಕ್ತಿ ಖಾತೆಯ ರಾಜ್ಯ ಸಚಿವರು ಕೊಟ್ಟಿರುವಂತಹ ಉತ್ತರ ನಿರಾಶಾದಾಯಕ ಅಂತ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮತಿ ನೀಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ಇನ್ನು ವಿಜಯ್ ಪತ್ರಕ್ಕೆ ಶಾಸಕ ಗಣಿಗ ರವಿ ಕಿಡಿಕಾರಿದ್ದಾರೆ. ನಮ್ಮ ಭೂಮಿ ಅದೇನೋ ಅಂತಾರೆ, ಏನೋ ಒಂದು ಗಾದೆ ಇದೆ, ಕುಡಿಯೋ ನೀರಿಗೆ ಎಂಥ ನಾಯಕನ, ಅದೇ ಆ ನಾಯಕನ ಅಪ್ಪಣೆ ಏನು ಅಂತ. ಇದನ್ನು ಬಿಡಬೇಕು ತಮಿಳುನಾಡಿನ ಮುಖ್ಯಮಂತ್ರಿಗಳು. ಒಳ್ಳೆ ಮನಸ್ಸಿಂದ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದರೆ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಒಪ್ಪಿಗೆ ಬೇಕು, ನಿಮ್ಮ ಒಪ್ಪಿಗೆ ಬೇಕು. ಈಗ ಹೋಗ್ತಾ ಇದೆಯಲ್ಲ, ವಿಡಿಯೋ ಬಿಟ್ಟಿದ್ದೀನಲ್ಲ, ಇದಕ್ಕೆ ಉತ್ತರ ಕೊಡಿ. ನಮ್ಮ ಭೂಮಿ ಅದೇನೋ ಅಂತಾರೆ,
ಏನೋ ಒಂದು ಗಾದೆ ಇದೆ, ಕುಡಿಯೋ ನೀರಿಗೆ ಎಂಥ ನಾಯಕನ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. ಸದ್ದಿಲ್ಲದ ಸಾಧಕರಿಗೆ ಸನ್ಮಾನ, ಬೆಳಕಾದ ಕೈಗಳಿಗೆ ಗೌರವದ ಪ್ರಣಾಮ. ನಮ್ಮ ನಡುವಿನ ನಿಜ ನಾಯಕರನ್ನ ಗುರುತಿಸಿ ಆಧರಿಸಿ ಸನ್ಮಾನಿಸುವಂತಹ ಸುಸಂದರ್ಭ. ಇದೇ ರಿಪಬ್ಲಿಕ್ ಕನ್ನಡದ ಚೊಚ್ಚಲ ರಿಯಲ್ ಹೀರೋಸ್ ಕಾರ್ಯಕ್ರಮ. ಇದೇ ಗುರುವಾರ ಜುಲೈ 30 ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಕೆಪಿಎಸ್ಸಿಯ ಸಾಲು ಸಾಲು ಕರ್ಮಕಾಂಡಗಳಿಂದ ರಾಜ್ಯದ ಯುವ ಜನತೆ ಬೇಸತ್ತಿದ್ದಾರೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡದ ದುಡ್ಡಿಗಾಗಿ ಹುದ್ದೆಗಳ ಡೀಲ್ ಸ್ಟಿಂಗ್ ಆಪರೇಷನ್ ಪ್ರಸಾರ ಮಾಡಿದ ಮೇಲಂತೂ ಕೇವಲ ಅಧ್ಯಕ್ಷರನ್ನ ಅಮಾನತ್ತು ಮಾಡಿದರೆ ಸಾಲದು, ಇಡೀ ಕೆಪಿಎಸ್ಸಿಯನ್ನೇ ಕ್ಲೀನ್ ಮಾಡಬೇಕು ಅನ್ನುವಂಥ ಆಗ್ರಹ ಜೋರಾಗಿದೆ. ವಯಸ್ಸು ಕಳೆದಿದೆ ಸರ್, ದಯಮಾಡಿ ನಿಮ್ಮ ಇಲಾಖೆಯಿಂದ ನಮ್ಗೆ ಭಯ ಮಾಡಬೇಕು ಸರ್. ನಮ್ಗೆ ಯಾಕೆ ಸರ್ ಇದೆಲ್ಲ ಮಾಡ್ತೀವಿ ಸರ್? ಕೆಪಿಎಸ್ಸಿ ಕರ್ಮಕಾಂಡದ ವಿರುದ್ಧ ಸಿಡಿದ ಯುವ ಸಮೂಹ, ಇಡೀ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡುವಂತೆ ಆಗ್ರಹ. ಕರ್ನಾಟಕ ಲೋಕಸೇವಾ ಆಯೋಗ ಸರ್ಕಾರಿ ನೌಕರಿಗಾಗಿ ಹಗಲು ರಾತ್ರಿ ತಪಸ್ಸು ಮಾಡುತ್ತಿರುವಂತಹ ರಾಜ್ಯದ ಕೋಟಿ ಕೋಟಿ ಯುವಕರ ಕನಸಿನ ಜೊತೆಗೆ ಕಳ್ಳಾಟವಾಡುತ್ತಿರುವಂತಹ ಸಂಸ್ಥೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷೆ ಅಕ್ರಮ, ಲಕ್ಷ ಲಕ್ಷ ರೂಪಾಯಿಗಳಿಗೆ ಹುದ್ದೆಗಳ ಮಾರಾಟ, ಹೀಗೆ ಅಕ್ರಮಗಳ ಕೂಪವಾಗಿರೋ ಕೆಪಿಎಸ್ ಅನ್ನೇ ಕಂಪ್ಲೀಟ್ ಕ್ಲೀನ್ ಮಾಡಬೇಕೆಂಬ ಆಗ್ರಹ ಜೋರಾಗಿದೆ. ಅಷ್ಟಕ್ಕೂ ಕೆಪಿಎಸ್ಸಿ ವಿರುದ್ಧ ಯುವಜನತೆಯೊಳಗೆ ಕುದಿತಾ ಇದ್ದಂತಹ ಜ್ವಾಲಾಮುಖಿಯನ್ನ ಹೋರಾಟದ ಜ್ವಾಲೆಯನ್ನಾಗಿ ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ 80 ಲಕ್ಷಕ್ಕೆ ಡೀಲ್ ಮಾಡಿಕೊಂಡ ಸ್ಟಿಂಗ್ ಆಪರೇಷನ್ ಪ್ರಸಾರವಾಗ್ತಾ ಇದ್ದಂತೆ ಕೆಪಿಎಸ್ಸಿ ವಿರುದ್ಧದ ಹೋರಾಟದ ಅಲೆಗಳು ಏಳಲು ಶುರುವಾಗಿತ್ತು. ಇದೀಗ ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಸೇವಂತ್ ಕುಮಾರ್ ಸಿಂಗ್ ವರ್ಗಾಯಿಸಿದ್ದು ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಟೋಟಲ್ 3 ಕೇಸ್ ಇದೆ, 2 ಕೇಸ್ ಹ್ಯಾಂಡ್ ಓವರ್ ಆಗಿದೆ, 1 ಕೇಸ್ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ, ಯಾವುದು ಡಿಸಿಷನ್ ತಗೊಂಡೋದಾಗ ಆರ್ಡರ್ ಇಸ್ ಅವೈಟೆಡ್. ಸದ್ಯಕ್ಕೆ 2 ಕೇಸ್ ಸಿಐಡಿಗೆ ಹೋಗಿದೆ. ಆರ್ಡರ್ ಆಗಿದೆ ಇವತ್ತು ಆರ್ಡರ್ ಆಗಿದೆ. No, since the matter is with CID now, so I cannot comment on that. ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಅಕ್ರಮಗಳ ತನಿಖೆಗೆ ಆಂತರಿಕ ಸಮಿತಿ ಸಹ ರಚನೆಯಾಗಿದ್ದು ತನಿಖೆ ಶುರುವಾಗಿದೆ ನೋಡಿ. ಇನ್ನು ಈ ಬಗ್ಗೆ ಸ್ವತಃ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ನೀಡಿದರು. ನಿನ್ನೆ ತುರ್ತು ಸಭೆ ಮಾಡಿ ಒಂದು ಆಂತರಿಕ ಸಮಿತಿ ರಚನೆ ಮಾಡಿದೆ. ಆಂತರಿಕ ಸಮಿತಿ ಮೇಲೆ ಭಾಳ ಜನರಿಗೆ ನಂಬಿಕೆ ಇಲ್ಲ, ಆದಾಗ್ಯೂ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು, ಮಾಡಿದ್ದೇವೆ. 4 ಜನ ಮೆಂಬರ್ಸ್ ಅವರು ಸೇರಿ ಒಂದು ಸಮಿತಿ, ಉಪಸಮಿತಿಯನ್ನು ಮಾಡಿದ್ದೇವೆ. ಜನಸಾಮಾನ್ಯರ, ನಾವು ಕೂಡ ಒಬ್ಬರು ಜನಸಾಮಾನ್ಯರಲ್ಲಿ ಒಬ್ಬರಾಗಿರೋದ್ರಿಂದ ಎಷ್ಟೋ ಬಾರಿ ನಮಗೂ ಅನ್ನಿಸುತ್ತೆ, ಹೌದು ಇರಬಹುದು, ಅವರು ಒತ್ತಡದಲ್ಲಿ ಕೆಲಸ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಬಟ್ ಅದಕ್ಕೆ ಯಾವುದೇ ಪುರಾವೆಗಳು ಎಲ್ಲೂ ಇಲ್ಲ. ಇನ್ನು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರತಿಭಟನೆ ನಡೆದಿದ್ದು 15,000 ಶಿಕ್ಷಕರ ನೇಮಕಾತಿಗೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ನೋಟಿಫಿಕೇಶನ್ ವಿರುದ್ಧ ಸಮರ ಸಾರಲಾಗಿದೆ. ಈ ಹೋರಾಟಕ್ಕೆ ಬಿಜೆಪಿ ನಾಯಕರು ಬೆಂಬಲವನ್ನು ಸೂಚಿಸಿದ್ದು ಛಲವಾದಿ ನಾರಾಯಣಸ್ವಾಮಿ ಮತ್ತು ವಿಜೇಂದ್ರ ಭಾಗಿಯಾಗಿದ್ದರು. ಈ ವೇಳೆ ಕೆಪಿಎಸ್ಸಿಯಲ್ಲಿ ನಡೆದಂತಹ ಎಲ್ಲಾ ಅಕ್ರಮಗಳ ತನಿಖೆಯನ್ನ ಸಿಬಿಐಗೆ ವಹಿಸಬೇಕೆಂದು ವಿಜೇಂದ್ರ ಆಗ್ರಹಿಸಿದರು. ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ಪರ್ಮಿಷನ್ ಆರ್ ದೇ ಗಿವನ್ ಕನ್ಸೆಂಟ್ ಫಾರ್ ದ ಕೆಪಿಎಸ್ಸಿ ಟು hold an internal investigation regarding this scam. When they themselves, KPSC members, entire team, when they are involved in this entire scandal, how can they investigate into this matter? So, state government should take up this matter seriously, as all the students are demanding. The matter has to be completely handed over for CBI investigation. This is our demand as well. ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ದುಡ್ಡಿಗಾಗಿ ಹುದ್ದೆ ಮಾರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿಯೊಳಗೆ ಆಂತರಿಕ ತನಿಖೆ ಜೊತೆಗೆ ಪೊಲೀಸರಿಂದ ಸಿಐಡಿ ತನಿಖೆ ನಡೀತಾ ಇದೆ. ಇದೇ ವೇಳೆ ಕೇಂದ್ರ ಸರ್ಕಾರ ಎನ್ಟಿಎನಲ್ಲಿ ಬದಲಾವಣೆ ತಂದಂತೆ ಇಡೀ ಕೆಪಿಎಸ್ಸಿಯನ್ನೇ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕೆಂಬ ಆಗ್ರಹ ಕೇಳಿ ಬಂದಿರುವಂಥದ್ದು. ಈಗ ಬಡ್ದಾಡ್ತಾ ಇರೋದೇ ಬಡವ್ರ ಮಕ್ಕಳು ಈ ಸ್ಕ್ಯಾಮಲ್ಲಿ ಸಿಗಾಕೊಂಡ್ರೆ ಎಷ್ಟೋ ಕಷ್ಟಪಟ್ಟು ಎಷ್ಟೋ ವರ್ಷಗಳಿಂದ ಓದಿರ್ತಾರೆ ಸರ್. ಒಂದು ರೂಮ್ ಮಾಡ್ಕೊಂಡು ಒಂದೊಂದೊತ್ತು ಊಟ, ಒಂದು ದಿನಕ್ಕೆ ಅಷ್ಟು ಊಟಗಳನ್ನ ಮಾಡ್ಕೊಂಡು ಓದ್ತಾ ಇರ್ತಾರೆ. ಇವರು ಭ್ರಷ್ಟಾಚಾರದ ಮುಖಾಂತರ ಹೋಗಿ ಕೆಲವರಿಗೆ ಸೀಟ್ಸ್ ಕೊಡೋದು, ಇದನ್ನ ಮಾಡೋದ್ರಿಂದ ಇಲ್ಲಿ ನಷ್ಟ ಅನುಭವಿಸ್ತಾ ಇರೋದೇ ಬಡವ್ರ ಮಕ್ಕಳು. ಹೌದು ಸರ್, KPSC ಖಂಡಿತವಾಗಿ ಕ್ಲೀನ್ ಆಗಬೇಕು, ಇದ್ರ ಬಗ್ಗೆ 2 ಮಾತೇ ಇಲ್ಲ. ಬಟ್ ಏನು ಅಂತಂದರೆ ಸರ್, KPSCಲಿ ನಮಗೆ ಗೊತ್ತಿಲ್ಲದೆ ಇರೋ
ಎರಡು ವಿಂಗ್ ಇದೆ ಸರ್. ಒಂದು IAS ಕೇಡರ್ ಇಬ್ಬರಿದ್ದಾರೆ. ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಇರಬೇಕು, KPSC ಸೆಕ್ರೆಟ್ರಿ ಮತ್ತು ಇನ್ನೊಂದು KPSCನಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಅಂತ ಇದ್ದಾರೆ. ಅವ್ರಿಗೂ ಕೋರ್ಡಿನೇಷನ್ ಇಲ್ಲ ಸರ್. ನಾವು ಖುದ್ದಾಗಿ KPSC ಹೋದಾಗ ಅಲ್ಲಿ ಬಂದಿರೋ ಡಿಫಾಲ್ಟ್ ಏನಂದರೆ KPSC ಸೆಕ್ರೆಟ್ರಿ ಏನಂದರೆ ಜಸ್ಟ್ ರಿಸಲ್ಟ್ ಶೀಟ್ ಬಿಡೋದು, ಜಸ್ಟ್ ಸೈನ್ ಹಾಕಿ ಕೊಟ್ಬಿಡೋದು ಅಷ್ಟೇ. ಬಟ್ ಈ ಎಕ್ಸಾಮಿನೇಷನ್ ಕಂಟ್ರೋಲ್ ಇರ್ತಾರಲ್ಲ, ಅವ್ರ ಎಂಟೈರ್ ಎಕ್ಸಾಮಿನೇಷನ್ದು ಎಲ್ಲ ಇನ್ಚಾರ್ಜ್ ಅವ್ರು ತೊಗೊಂಡಿದ್ರು. ಒಬ್ರಿಗೊಬ್ರು ಕೋರ್ಡಿನೇಷನ್ ಇಲ್ಲ. ಕೇಳಿದ್ರಲ್ಲ, ಸರ್ಕಾರಿ ಉದ್ಯೋಗಕ್ಕಾಗಿ 10 ವರ್ಷಗಳಿಂದ ಶ್ರಮವಹಿಸಿದಂತಹ ಆಕಾಂಕ್ಷಿಗಳ ಆಕ್ರೋಶದ ಮಾತನ್ನ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಕೇಂದ್ರದಲ್ಲಿ NTA ನಡೆದಂತಹ ಆಪರೇಷನ್ ಮಾದರಿಯಲ್ಲಿಯೇ ರಾಜ್ಯದಲ್ಲೂ ಕೂಡ KPSCಗೆ ಸರ್ಜರಿ ಮಾಡಬೇಕೆಂಬ ಆಗ್ರಹ ಕೇಳಿ ಬರ್ತಾ ಇದೆ. ಈಗ ನಮ್ಮ ಅಭಿಯಾನದ ಸ್ಟೋರಿಗೆ ಬರೋಣ ವೀಕ್ಷಕರೇ. ಸರ್ಕಾರಿ ಶಾಲೆಗಳಲ್ಲಿ ಒಂದು ಮೊಟ್ಟೆಯ ಕಥೆ ಈಗ ವ್ಯಥೆಯಾಗಿ ಬದಲಾಗಿದೆ. ಸರ್ಕಾರದ ಯೋಜನೆ ಜಾರಿ ಮಾಡೋದೇ ಮುಖ್ಯ ಶಿಕ್ಷಕರಿಗೆ ಸವಾಲಾಗಿದೆ. ದರ ಏರಿಕೆಯ ಬಿಸಿ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಮಕ್ಕಳಿಗೆ ಮೊಟ್ಟೆ ಕೊಡೋದಕ್ಕೆ ನಮಗಾಗ್ತಾ ಇಲ್ಲ ಅಂತ ಶಾಲಾ ಶಿಕ್ಷಣ ಇಲಾಖೆಯ ಕಮಿಷನರ್ಗೆ ದೂರು ನೀಡಲಾಗಿದೆ. ರಾಜ್ಯದಲ್ಲಿ ಮೊಟ್ಟೆ ವಿತರಣೆ ಹೇಗಿದೆ ಅನ್ನೋದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಕು ಚೆಲ್ಲಿದೆ. ಸರ್ಕಾರಿ ಶಾಲೆಯಲ್ಲಿ ಒಂದು ಮೊಟ್ಟೆಯ ಕತೆ ಶುರುವಾಗಿದೆ. ಮುಖ್ಯ ಶಿಕ್ಷಕರು ಮೊಟ್ಟೆ ವಿತರಣೆ ಮಾಡದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಸರ್ಕಾರ ಒಂದು ಮೊಟ್ಟೆಗೆ 6 ರೂಪಾಯಿ ಕೊಡುತ್ತೆ, ಬಟ್ ಆ ರೇಟ್ 8 ರೂಪಾಯಿ ಆಗಿದೆ. ಎಕ್ಸ್ಟ್ರಾ ಶಿಕ್ಷಕರ ಅಮೌಂಟ್ ಜೇಬಿನಿಂದ ಹೋಗ್ತಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಮೊಟ್ಟೆ ದರ ಏರಿಕೆ ಬರೆ. ಶಿಕ್ಷಕರ ಜೇಬಿಗೆ ಸರ್ಕಾರದ ಯೋಜನೆಯಿಂದ ಕತ್ತರಿ. ಪೌಷ್ಟಿಕಾಂಶ ಕೊರತೆಯಿಂದ ಶಾಲಾ ಮಕ್ಕಳು ಬಳಲಬಾರದು ಅನ್ನೋ ಕಾರಣಕ್ಕೆ ಸರ್ಕಾರ ಮೊಟ್ಟೆ ವಿತರಣೆ ಯೋಜನೆಗೆ ಚಾಲನೆ ನೀಡಿದೆ. 1ನೇ ತರಗತಿಯಿಂದ SSLC ವರೆಗಿನ ಸರ್ಕಾರಿ ಹಾಗೂ ಅನುದಾನಿತ ಕಿರಿಯ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ವಾರದಲ್ಲಿ 6 ದಿನ ಮೊಟ್ಟೆ ವಿತರಿಸಲಾಗ್ತಾ ಇದೆ. ಇದು ಮುಖ್ಯ ಶಿಕ್ಷಕರಿಗೆ ಹೊರೆಯಾಗಿದೆ. ಬಿಸಿಯೂಟ ಯೋಜನೆ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದು. ಮಕ್ಕಳ ಅಪೌಷ್ಟಿಕತೆ ನಿವಾರಿಸಿ ಆರೋಗ್ಯ ಮತ್ತು ಶೈಕ್ಷಣಿಕ ಪ್ರಗತಿ ಉತ್ತೇಜಿಸುವ ಉದ್ದೇಶದಿಂದ ಈ ಕಲ್ಯಾಣ ಕಾರ್ಯಕ್ರಮ ಜಾರಿ ಮಾಡಿದೆ. ಮೊಟ್ಟೆ ದರ ಗಗನಕ್ಕೇರಿದ್ರೂ ಒಂದು ಮೊಟ್ಟೆಗೆ ಸರ್ಕಾರ 6 ರೂಪಾಯಿ ಫಿಕ್ಸ್ ಮಾಡಿದೆ. ಕಳೆದ ಕೆಲವು ವರ್ಷಗಳಿಂದ ಇದೇ ರೇಟ್ ನೀಡಲಾಗ್ತಾ ಇದೆ. ಇದು ಮುಖ್ಯ ಶಿಕ್ಷಕರಿಗೆ ತಲೆನೋವು ತಂದಿದೆ. ಮುಖ್ಯ ಶಿಕ್ಷಕರು ಮೊಟ್ಟೆ ನೀಡದೆ ಒಂದು ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಮುಖ್ಯ ಶಿಕ್ಷಕರು ಈಗ ಮೊಟ್ಟೆ ಬಾಳೆಹಣ್ಣು ತರಬೇಕಾಗತ್ತೆ. ಸರ್ಕಾರ ಕೊಡ್ತಿರೋದು 5 ರಿಂದ 6 ರೂಪಾಯಿ, ಬಟ್ ಮುಖ್ಯ ಶಿಕ್ಷಕರು ಜೇಬಿಂದ ಹೋಗ್ತಿರೋದು ಈಗ 9 ರೂಪಾಯಿ, 3 ರೂಪಾಯಿ ಎಕ್ಸ್ಟ್ರಾ ಜೇಬಿಂದ ಹೋಗ್ತಿದೆ. ಹೀಗಾಗಿ ತುಂಬಾ ಸಮಸ್ಯೆ ಆಗಿದೆ ಅಂತ ಮುಖ್ಯ ಶಿಕ್ಷಕರು ಸಹ ಹೇಳ್ತಿದ್ದಾರೆ. ಹಾಗಾದ್ರೆ ಮುಖ್ಯ ಶಿಕ್ಷಕರಿಗೆ ದರ ಏರಿಕೆ ಬಿಸಿ ಹೇಗೆ ತಟ್ಟುತ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಮಾರ್ಕೆಟ್ ಅಲ್ಲಿ ಒಂದು ಮೊಟ್ಟೆ ಬೆಲೆ 8 ರೂಪಾಯಿ ಇದೆ. ಆದರೆ ಸರ್ಕಾರ ಪ್ರಸ್ತುತ ನೀಡಿರುವ ಅನುದಾನ 6 ರೂಪಾಯಿ. ಮಾರುಕಟ್ಟೆಯ ದರವನ್ನ ಸರಿದೂಗಿಸೋದಕ್ಕೆ ಶಾಲಾ ಮುಖ್ಯ ಶಿಕ್ಷಕರೇ 2 ರಿಂದ 3 ರೂಪಾಯಿಗಳನ್ನ ತಮ್ಮ ಜೇಬಿನಿಂದಲೇ ನೀಡಬೇಕು. ಕೆಲವು ಕಡೆ ಮೊಟ್ಟೆ ದರ ಏರಿಕೆಯಿಂದ ಬಾಳೆಹಣ್ಣು ವಿತರಣೆ ಮಾಡಲಾಗ್ತಾ ಇದೆ. ಇನ್ನು ಮೊಟ್ಟೆ ಬೇಯಿಸೋದಕ್ಕೆ 50 ಪೈಸೆ ಬೇಕು. ಮೊಟ್ಟೆ ಸುಲಿಯುವ ಕೂಲಿ 30 ಪೈಸೆ ವೆಚ್ಚ ಮಾಡಲಾಗ್ತಾ ಇದೆ. ಸಾಗಾಣಿಕೆ ವೆಚ್ಚಕ್ಕೆ 20 ಪೈಸೆ ತಗಲುತ್ತೆ. ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಕೊಡ್ತಾ ಇರೋದು 6 ರೂಪಾಯಿ, 8 ರೂಪಾಯಿ ಹೇಳ್ತಾ ಇದ್ದಾರೆ. ನಾವು ತಗೊಳ್ತಾ ಇರೋದು 8 ರೂಪಾಯಿ ಹೇಳ್ತಾ ಇದ್ದಾರೆ. ಅದೇ ಒಂದೊಂದ್ಸಲ ಜಾಸ್ತಿ ಆಗ್ಬೋದು, ಒಂದೊಂದ್ಸಲ ಕಡಿಮೆ ಆಗ್ಬೋದು. ಬಟ್ ಈಗ ಪ್ರೆಸೆಂಟಲ್ಲಿ 8 ರೂಪಾಯಿ ಇದೆ. ಕಷ್ಟ ಆಗ್ತದೆ. ನಾವು ಸರ್ಕಾರ ಗಮನಕ್ಕೆ ತರಬೇಕು. ಮಕ್ಳಿಗೆ ಪ್ರೋಟೀನ್ ಸಿಗಬೇಕಲ್ವಾ? ಆ ಉದ್ದೇಶದಿಂದ ಇಲ್ಲ, ಒಂದು ದಿವಸ ಸಾಟರ್ಡೆ ಅಥವಾ ಮಂಡೇ ಕೊಟ್ಟಿರ್ಬೋದು, ಇನ್ನು 5 ದಿವಸನೂ ನಾವು ಮೊಟ್ಟೆನೇ ಕೊಡ್ತಾ ಇದ್ದೀವಿ. ಶಾಲೆಗಳು ಮೊಟ್ಟೆ ಖರೀದಿಸುವ ಅಂಗಡಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ದರ ಏರಿಕೆ ಹಿನ್ನೆಲೆಯನ್ನ ಅಂಗಡಿ ಮಾಲೀಕರು ವಿವರಿಸಿದ್ದು ಹೀಗೆ. ಇವಾಗ ಹೋಲ್ಸೇಲ್ ರೇಟ್ 7 ರೂಪಾಯಿ ಇದೆ ಸರ್. ಯಾಕಂದರೆ ಇವಾಗ ಮೊಟ್ಟೆ ಸ್ವಲ್ಪ ಪ್ರೊಡಕ್ಷನ್ ಕಮ್ಮಿ ಇದೆ, ಅದಕ್ಕೋಸ್ಕರ ಜಾಸ್ತಿ ರೇಟ್ ಜಾಸ್ತಿ ಮಾಡಿದ್ದಾರೆ. ನೋಡಿ ರೇಟ್ ಜಾಸ್ತಿ ಇದ್ರೆ ತಿನ್ನು 8 ರೂಪಾಯಿ ಮಾಡ್ತಾರೆ. ಅಂಗಡಿಯಲ್ಲಿ 9 ರೂಪಾಯಿ ಮಾಡ್ತಾರೆ, 8.5 ಮಾಡ್ತಾರೆ, ಆ ಥರ ಮಾಡ್ತಾರೆ ಸರ್. ಭಾಳ ಕಷ್ಟ ಇದೆ ಮೊಟ್ಟೆ ಬರೋದಕ್ಕೂ, ಲಕ್ಕೇಜ್ ಅದು ಇದು ಏನು ಪ್ರಾಬ್ಲಮ್ ಜಾಸ್ತಿ ಇದೆ. ಅದು ಮೊದಲು ಕೊಟ್ಟಿದ್ರು 4 ತಿಂಗಳ ಮುಂಚೆ ಕೊಟ್ಟಿದ್ರು, ಇವಾಗ ಜಾಸ್ತಿ ಆಗಿದೆ ಸರ್ ರೇಟು. ಯಾಕಂದರೆ ಮೊಟ್ಟೆನೇ ಜಾಸ್ತಿ ಪ್ರೊಡಕ್ಷನ್ ಕಮ್ಮಿ ಇದೆ ಅಂತೆ. ಮೊಟ್ಟೆ ಇಲ್ಲಂದ್ರೆ ಮಕ್ಳಿಗೆ ಕೊಡೋಕ್ಕಾಗಲ್ಲ. ಮೊಟ್ಟೆನೇ ಇದ್ದರೆ ಸಡನ್ಲಿ ಕುಕ್ಕಿಂಗ್ ಮಾಡಿ ಕೊಡಬೇಕು. ತೊಗೊಂಡೋಗ್ತಾರೆ, ಹುಡುಗರಿಗೆ ಬೇಕಾ ಮೊಟ್ಟೆ ಬೇಕು. ಏನೋ ಒಂದು ಬೆಳಿಗ್ಗೆ ಟೈಮಿಗೆ ಒಂದು ನಾಷ್ಟ ಕೊಡಬೇಕಂದ್ರೆ ಬ್ರೆಡ್ ಟೋಸ್ಟ್ ಮಾಡಿ ಕೊಡಬೇಕು, ಜಲ್ದಿ ಇದಾಗುತ್ತೆ. ಮೊಟ್ಟೆ ದರ ಏರಿಕೆ ವಿಚಾರವಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಗಮನಕ್ಕೆ ತಂದಿದೆ. ಅನುದಾನ ಏರಿಕೆ ಮಾಡೋದಕ್ಕೆ ಬೇಡಿಕೆ ಸಲ್ಲಿಸಿದೆ. ನಮಗೆ 6 ರೂಪಾಯಿ ಹಾಕ್ತಾರೆ, ಅದರಲ್ಲಿ 5 ರೂಪಾಯಿ 20 ಪೈಸೆ ಡ್ರಾ ಮಾಡಲಿಕ್ಕೆ ಸಾಧ್ಯ. 100, 500, 1000 ಮಕ್ಕಳು ಇರುವಂಥ ಸರ್ಕಾರಿ ಶಾಲೆಗಳು ನಮ್ಮಲ್ಲಿದ್ದಾವೆ. ಮುಖ್ಯ ಗುರುಗಳು ಪ್ರತಿನಿತ್ಯ ಎಷ್ಟು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ, ಮುಖ್ಯ ಗುರುಗಳೇ ಖರ್ಚು ಮಾಡುವಂಥದ್ದು ನೋಡಿ. ಮೊದಲು ಮೊಟ್ಟೆ
ಈ ಕಡೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಕೊಡ್ತೀವಿ ಕಾಳು, ಅದಕ್ಕೂ ಒಂದು ಮಗು 6 ರೂಪಾಯಿ ಹಾಕ್ತಾರೆ ಕಾಳು. ಇನ್ನು ಬಿಸಿ ಊಟ ಇವಕ್ಕೆ ಯಾವಕ್ಕೂ ದುಡ್ಡು ಹಾಕಲ್ಲ ಆರಂಭದಲ್ಲಿ. ನಮಗೆ ಎಲ್ಲವನ್ನು ಕೂಡ ಪ್ರತಿದಿನ ಒಂದು 200 ಮಕ್ಕಳು ಶಾಲೆಯಲ್ಲಿ ಎವರೇಜ್ ತೊಗೊಂಡ್ರೆ ನೀವು ಒಂದು ದಿನಕ್ಕೆ 8,000 ರಿಂದ 10,000 ರೂಪಾಯಿ ಖರ್ಚು ಮುಖ್ಯಗಳದಿದೆ. ಹಾಕೋದು 2 ತಿಂಗಳು ಆದಮೇಲೆ ಅತ್ಯಂತ ಕಷ್ಟವಾಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಸಾಹೇಬರ ಭೇಟಿ ಆದ್ವಿ. ಹಾಗಾಗಿ ಅವರು ಕೂಡ ಮನದಟ್ಟು ಮಾಡಿಕೊಂಡ್ರು. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ರಿಪಬ್ಲಿಕ್ ಕನ್ನಡ ಪ್ರಶ್ನೆ. ಮೊಟ್ಟೆ ದರ ಏರಿಕೆಯ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರನ್ನ ಪ್ರಶ್ನೆ ಮಾಡಿದೆ. ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹರಿಸುವ ಭರವಸೆಯನ್ನ ಅಧಿಕಾರಿ ನೀಡಿದ್ದಾರೆ. ನೀವು 20 eggs ತಗೊಂಡ್ರೆ ಒಂದು ರೇಟು, 200 ತಗೊಂಡ್ರೆ ಒಂದು ರೇಟ್ ಆಗುತ್ತದೆ. ಇದು ನಾನು ಎಕ್ಸಾಕ್ಟ್ಲಿ ಇದೇ ಪ್ರಕಾರ ಆಗುತ್ತೆ ಅಂತ ಹೇಳಲ್ಲ. ಹಾಂ ಎಸ್, ನಾನೀಗ ನಾವು ಕೂಡ ಅದರ ಈ ಇಶ್ಯೂ ಗಮನಕ್ಕೆ ಬಂದಿದೆ. ನಾವು ಕೂಡ ನಮ್ಮ ಎಲ್ಲ HMಗಳಿಗೆ, BEOಗಳಿಗೆ, DDPIಗೆ ಅದನ್ನೇ ಹೇಳಿದ್ದೀವಿ. ನೀವು 100% ನಮ್ಮದು ಎನ್ರೋಲ್ಮೆಂಟ್ ಏನಿದೆ ಆ ಎನ್ರೋಲ್ಮೆಂಟ್ದು ಅಟೆಂಡೆನ್ಸ್ ಮಾರ್ಕಿಂಗ್ ನಾವು ಈ ಫೇಶಿಯಲ್ ರೆಕಗ್ನಿಷನ್ ಮುಖಾಂತರ ಏನು ಮಾಡ್ತಾಯಿದ್ದೀವಿ ಅದನ್ನು ಮಾಡಿ. ಒಂದು ಎರಡನೇದು ಎಕ್ಸಾಕ್ಟ್ ಎನ್ರೋಲ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾದ ನಂತರ ನಿಮಗೆ ಎಷ್ಟು ನಾವು ಏನು 5 ರೂಪೀಸ್ ಕಾಸ್ಟ್ ಆ್ಯಂಡ್ 1 ರೂಪೀಸ್ ಪ್ರೊಸೆಸಿಂಗ್ ಕಾಸ್ಟ್ ಏನು ಕೊಡ್ತೀವಿ, ಆ ಕಾಸ್ಟಲ್ಲಿ ಸಿಗಲಿಕ್ಕೆ ಎಲ್ಲಿ ಮ್ಯಾಕ್ಸಿಮಮ್ ರಿಟೇಲ್ ಪರ್ಚೇಸ್ ಮಾಡೋಕ್ಕಿಂತ ಬಲ್ಕ್ ಪರ್ಚೇಸ್ ಮಾಡಿದರೆ ಎಲ್ಲಿ ಅವಕಾಶ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದು. ಅದು ಆದ ನಂತರ ಕೂಡ ಇಲ್ಲ ಅಂದರೆ ನೀವು ನಿಮ್ಮ ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳು ತಕ್ಕಂತೆ ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡಿಕೊಂಡು ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ತಕ್ಕದ್ದು. ಗಗನಕ್ಕೇರಿದ ಮೊಟ್ಟೆ ದರದಿಂದ ಮುಖ್ಯ ಶಿಕ್ಷಕರು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಸರ್ಕಾರ ಸಮಸ್ಯೆಗೆ ಮುಕ್ತಿ ನೀಡುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಸರ್ಕಾರದ ಪೌಷ್ಟಿಕಾಂಶ ಯೋಜನೆ ಶಾಲಾ ಶಿಕ್ಷಕರಿಗೆ ಹೊರೆಯಾಗಿದೆ. ಮೊಟ್ಟೆ ದರ ಏರಿಕೆ ಬರೆ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕಾಗಿದೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನಮಗೆ ಕರೆ ಮಾಡಿ ತಿಳಿಸಿ. ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ, ನಂಬರ್ ನೋಟ್ ಮಾಡ್ಕೊಳ್ಳಿ. ವಾಟ್ಸಪ್ನಲ್ಲಿ 2 ಲೈನ್ ಮೆಸೇಜ್ ಮಾಡಿ. ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದಾಗಿದೆ. ಕಾಲ್ ಮಾಡಿ, ಮೆಸೇಜ್ ಮಾಡಿ. ಮೊಟ್ಟೆ ದರ ಏರಿಕೆ ಬರೆ ಶಿಕ್ಷಕರಿಗೆ ಹೊರೆಯಾಗದಂತೆ ಸರ್ಕಾರ ಏನು ಮಾಡಬೇಕು? ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಪ್ರಕಾಶ್ ರೆಡ್ಡಿ ಅಂತ ಚಿತ್ರದುರ್ಗದಿಂದ. ಪ್ರಕಾಶ್ ರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್, ತಮ್ಮ ಅಭಿಪ್ರಾಯ ಏನು? ಮೊಟ್ಟೆ ದರ ಏರಿಕೆ ಬರೆ ಶಿಕ್ಷಕರಿಗೆ ಹೊರೆ ಆಗ್ತಾ ಇದೆ, ಸರ್ಕಾರ ಏನು ಮಾಡಬೇಕು, ಏನು ಕ್ರಮ ತಗೊಂಡ್ರೆ ಒಳ್ಳೇದು? ಸರ್, ಈಗಿನ ಮೊಟ್ಟೆ ದರ 8 ರೂಪಾಯಿ 10 ಪೈಸೆ ಬೀಳುತ್ತಾ ಇದೆ ಸರ್. ಸರ್ಕಾರ ಅದನ್ನ ಗಮನ ಇಟ್ಕೊಂಡು 10 ರೂಪಾಯಿ ಅವರಿಗೆ ಶಿಕ್ಷಕರಿಗೆ ಕೊಡ್ಬೇಕಂತ ನನ್ನ ಅಭಿಪ್ರಾಯ ಸರ್. ಹೌದು ಸರ್, 10 ರೂಪಾಯಿ ಕೊಟ್ಟರೆ ಶಿಕ್ಷಕರು ಅದರ ಒಂದು ಬೆಲೆನ ಒಂದು ಖರ್ಚು ಮಾಡ್ಬೋದು ಸರ್. ಅವ್ರ ಕೈಯಿಂದ ಹಾಕ್ಬೇಕಂದ್ರೆ ಬರ ಸಂಬಳ ಎಲ್ಲ ಸ್ಕೂಲ್ಗೆ ಹೋಗುತ್ತೆ. ಅದರಿಂದ ಹೆಚ್ಚುವರಿ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಸರ್. ಸರ್ಕಾರ ನಿಭಾಯಿಸ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು ಸರ್. ಮತ್ತೆ ಈಗ 6 ರೂಪಾಯಿ ಇದ್ದ ಟೈಮಲ್ಲಿ ಅವ್ರಿಗೆ ಕೊಟ್ಟಿರೋ ರೇಟು ಈಗ 10 ರೂಪಾಯಿ ಕೊಡ್ಬೇಕು ಅಂದ್ರೆ ಮತ್ತೆ ಕೊಡ್ಬೇಕು ಸರ್. ಮತ್ತೆ ಅದಕ್ಕೆ 2 ರೂಪಾಯಿ ಹೆಚ್ಚುವರಿ ಮಾಡಲಿ ಅವರು ಸರ್ಕಾರದಿಂದ. ಎಂತೆಂತ ಯೋಜನೆಗೆ ದುಡ್ಡು ಹಾಕ್ತಾರೆ, ಸರ್ಕಾರಿ ಶಾಲೆಗಳಿಗೆ ಹಾಕೋದಕ್ಕೇನು ಅವ್ರಿಗೆ? ಸರ್, ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ತಾರೆ. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಇಷ್ಟೆಲ್ಲ ಸಮಸ್ಯೆ ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಹೇಳೋದಾದ್ರೆ? ಹೌದು ಸರ್, ಪೌಷ್ಟಿಕಾಂಶ ಬೇಕು ಅಂದ್ರೆ ಮಕ್ಕಳು ಕೊಡ್ಬೇಕು ಸರ್. ಅದು ಫೈನ್, ಥ್ಯಾಂಕ್ ಯು. ಹೇಳಿ ಪ್ರಕಾಶ್ ರೆಡ್ಡಿ ಅವರು. ಓಕೆ, ಥ್ಯಾಂಕ್ ಯು. ವಿಜಯಪುರದಿಂದ ಸಿದ್ದು ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ಸಿದ್ದು ಅವರೇ ನಮಸ್ಕಾರ. ಸಿದ್ದು ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ರಿ ಸರ್. ಎಸ್ ಸರ್, ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ಏನು? ಸರ್, ಮೊಟ್ಟೆ ದರ ಜಾಸ್ತಿಯಾಗಿ ಹಾ ಅದೊಂದು ಆಯ್ತು. ಶಿಕ್ಷಕರ ನಮ್ಮ ಜೇಬಿನಿಂದ ಹಾಕ್ತಾ ಇದ್ದಾರೆ, ಅದೊಂದು ಕೇಳ್ತಿದೆ ಸರ್. ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಫೋನಲ್ಲಿ ಮಾತಾಡಿ. ಹಾ ಶಿಕ್ಷಕರಿಗೆ ಜಾಸ್ತಿ ಕೆಲಸ ಆಗಿ ಮಕ್ಕಳಿಗೆ ಪಾಠನೇ ಮಾಡ್ತಾ ಇಲ್ಲ. ಓಕೆ, SIR ಕೆಲಸ ಒಂದು. ಫೈನ್ ಸಿದ್ದು ಅವರೇ, ಧನ್ಯವಾದ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮೋಹನ್ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಮೋಹನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್ ಸರ್, ತಮಗೇನನ್ಸುತ್ತೆ? ಸರ್ಕಾರ ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು, ಏನ್ ಮಾಡಿದ್ರು ಒಳ್ಳೇದು? ಇಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆನ ಇವರು ಸರ್ಕಾರದ ಹೊಣೆ ಏನಪ್ಪಾ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಅನಿಸ್ತಾ ಇರೋದು ಒಟ್ಟು ಟೋಟಲ್ ಈಗ ಸರ್ಕಾರಿ ಶಾಲೆನ ಮುಚ್ಚಬೇಕು ಆ ರೀತಿ ತರ್ತಾ ಇದಾರೆ. ಅಷ್ಟು ಬಿಟ್ರೆ ಬೇರೆ ಏನೇ ಇಲ್ಲ.
ಮೊಟ್ಟೆ ಕೊಡ್ಲಿಕ್ಕಾಗಿಲ್ಲ, ಪೌಷ್ಟಿಕ ಆಹಾರ ಕೊಡ್ಲಿಕ್ಕಾಗಿಲ್ಲ ಅಂತಂದ್ರೆ ಮಕ್ಕಳಿಗೆ ಬೇರೆ ರಾಗಿ ಹಾಲು ಅಥವಾ ಮೊದಲು ಕೊಡ್ತಿದ್ರು ಹಾಲ್ ಪೌಡ್ರು ಆ ಥರದವ್ರು ಕೊಡ್ಲಿ. ಆ ಥರದ್ದು ಕೊಟ್ಬಿಟ್ಟು ಪೌಷ್ಟಿಕ ಕೊರತೆನ ನಿವಾರಿಸ್ಲಿ ಮಕ್ಕಳಿಗೆ. ಅದು ಬಿಟ್ಬಿಟ್ಟು ನಾವು ಬಿಸಿ ಊಟ ಕೊಟ್ವಿ, ಮೊಟ್ಟೆ ಕೊಟ್ವಿ, ಬಿಸಿ ಊಟ ಕೊಟ್ವಿ ಖುಷಿ. ಬಿಸಿ ಊಟದ ಊಟ ಕೊಡ್ತಾ ಇದೀರಿ. ಅಕ್ಕಿ ಎಲ್ಲಿಂದ ಬರುತ್ತೆ? ಅದು ಹುಳ ಆಗಿರುತ್ತೆ. ಬೇಳೆಯಲ್ಲಿ ಈ ಇದನ್ನ ಕೊಡ್ತಾರಲ್ಲ, ಅದು ಬೇಳೆಯಲ್ಲಿ ಸಿಪ್ಪೆ ಇರುತ್ತೆ, ಏನೇನೋ ತರ ಇರುತ್ತೆ. ತುಂಬಾ ಇದಾಗಿದೆ. ಆದ್ರೆ ಒಂದು ಮೊಟ್ಟೆ ವಿಚಾರ ಹೇಳ್ಬೇಕು ಅಂತಂದ್ರೆ ಮೊಟ್ಟೆ ಈಗ ಜಾಸ್ತಿ ಆಗಿದೆ. ಬಟ್ ಅದನ್ನ ಸ್ವಲ್ಪ ತಕ್ಕ ಮಟ್ಟದಲ್ಲಿ ಈಗ ಮುಖ್ಯ ಶಿಕ್ಷಕರಿಗೆ ಹೊರೆ ಆಗ್ಬಾರ್ದು, ಅದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಈಗ ಇವತ್ತಿನ ಸಮಸ್ಯೆ ಅಲ್ಲ ಇದು ಸರ್, ಇವಾಗ 1.5 ವರ್ಷದಿಂದ ಸಮಸ್ಯೆ ಬರ್ತಾ ಇದೆ. ಮೊಟ್ಟೆ 6 ರೂಪಾಯಿ 60 ಪೈಸೆ ಕೊಡ್ತಿದ್ರು. ಆಮೇಲೆ 6 ರೂಪಾಯಿ ಇದು ಮತ್ತೊಂದು ಫೌಂಡೇಶನ್ ಇತ್ತು, ಯಾವ್ದೋ ಒಂದು ಪ್ರೈವೇಟು, ಅಜೀಂ ಪ್ರೇಮ್ಜಿ ಅಂತ, ಅವ್ರು ಸ್ವಲ್ಪ ಕೊಡ್ತಿದ್ರು. ಮತ್ತೆ ಸರ್ಕಾರ ಸ್ವಲ್ಪ ಕೊಡ್ತಿತ್ತು. ಅದನ್ನ ಟ್ಯಾಲಿ ಮಾಡಿ ಕೊಡ್ತಾ ಇದ್ರು. ಬರ್ತಾ 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 ಮೊಟ್ಟೆ ರೇಟ್ ಜಾಸ್ತಿ ಆಗ್ತಾ ಬಂತು. ಆವಾಗ ಮಕ್ಕಳಿಗೆ ಮೊಟ್ಟೆ ಕೊಡೋದನ್ನ 1 ವಾರಕ್ಕೆ ಕೆಲವೊಂದು ಟ್ಯಾಲಿ ಮಾಡ್ಬಿಟ್ಟು 1 ವಾರಕ್ಕೆ 3 ದಿನ ಕೊಡ್ತಾ ಇದ್ರು. ಇನ್ನು 2 ದಿನ ಬಾಳೆಹಣ್ಣು ಅಥವಾ ಅಂದ್ರೆ ಈಗ ನೀವೇನ್ ಹೇಳ್ತಾ ಇದ್ರಿ ಮೋಹನ್ ಅವರೇ, ಈಗ ಮೊಟ್ಟೆ ಕಾನ್ಸೆಪ್ಟೇ ಬೇಡ ಸ್ಕೂಲಲ್ಲಿ ಅಂತ ಹೇಳ್ತಾ ಇದ್ದೀರಾ? ಕೊಡೋದೇ ಬೇಡ ಅಂತ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಬೇಡ ಸರ್ ಅದು. ಓಕೆ ಫೈನ್, ಥ್ಯಾಂಕ್ ಯು ಮೋಹನ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಚಂದ್ರು ಅಂತ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರು ಅವರೇ. ಸರ್ ನಾವು ಹೇಳೋದೇನಪ್ಪ ಅಂದ್ರೆ ಸರ್, ಈಗ ಕಮ್ಮಿ ರೇಟ್ ಇದ್ದಾಗ ಇವ್ರು ಮೊಟ್ಟೆ ಕೊಡ್ತಿತ್ತಿಲ್ವ ಸರ್? ಈಗ ಒಂದ್ ಸ್ವಲ್ಪ ಜಾಸ್ತಿ ರೇಟ್ ಆಗದೆ ಸರ್, ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಲ್ವ ಸರ್? ಈಗ ಇದಕ್ಕಿದ್ದಂಗೆ ಮೊಟ್ಟೆ ಡ್ರಾಪ್ ಮಾಡ್ಬಿಟ್ರೆ ಕತೆ ಹಿಂಗೆ. ಸರಿ ಸರ್, ನಾನು ಹೇಳೋದೇನಪ್ಪ ಅಂತಂದ್ರೆ ಈಗ ಇದಕ್ಕಿದ್ದಂಗೆ ರೈಟು ಒಂದ್ ಸ್ವಲ್ಪ ದುಬಾರಿ ಆಗಿದೆ, ಅನುಸರಿಸ್ಕೊಂಡು ಕೊಡ್ಬೇಕಲ್ಲ ಸರ್? ಅವ್ರು ಮೊಟ್ಟೆ ಡ್ರಾಪ್ ಮಾಡ್ತಾ ಇಲ್ಲ, ಈಗ ಹೆಚ್ಚುವರಿ ದುಡ್ಡನ್ನ ಅಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರೇ ತಮ್ಮ ಜೇಬಿಂದ ಹಾಕೊಡ್ತಿದ್ದಾರೆ ಅನ್ನುವಂಥದ್ದು. ಸರ್ ಸರ್ಕಾರನೇ ಹಾಕೊಡಕ್ಕೆ ಏನ್ ಸರ್ ನೋವು ಇವ್ರಿಗೆ? ಸರ್ಕಾರನೇ ಹಾಕಕ್ಕೆ ಏನ್ ನೋವು ಇವ್ರಿಗೆ? ಆ ಪಾಪ ಶಿಕ್ಷಕರ ಹತ್ರ ಯಾಕೆ ಇವ್ರು ಕಿತ್ಕೋಬೇಕು ಸರ್ ಹೋಗ್ಲಿ? ಈಗ ಮೊಟ್ಟೆ ರೇಟ್ ಕಮ್ಮಿ ಆದ ತಕ್ಷಣ ಶಿಕ್ಷಕರಿಗೆ ದುಡ್ಡು ಜಾಸ್ತಿ ಕೊಟ್ಬಿಡ್ತಾರೆ ಇವ್ರು ಹೋಗ್ಲಿ. ಈಗ ಏನ ರೇಟ್ ಜಾಸ್ತಿ ಆಗ್ಬಿಟ್ಟು ಅವ್ರ ಹತ್ರ ಜೋಬಿಂದ ದುಡ್ಡು ಕಟ್ ಮಾಡ್ತಾರಲ್ಲ, ಈಗ ಮೊಟ್ಟೆ ರೇಟ್ ಕಮ್ಮಿ ಆಗ್ಬಿಟ್ಟು ಅವ್ರಿಗೆ ದುಡ್ಡು ಹಾಕಿ ಕೊಟ್ಟಾರ ಹೋಗ್ಲಿ. ಈಗ ಅನುಸರಿಸ್ಕೊಂಡು ಮಾಡ್ಲೇಬೇಕು ಸರ್. ಸರ್ಕಾರ ನಡೀತಿರೋದು ಇವರಿಂದ, ಇದನ್ನ ತಾನೇ ಕೊಡಕ್ಕೆ ಇವ್ರಿಗೆ ನಾವು. ಮತ್ತೆ ಅದನ್ನ ಬಿಟ್ಬಿಟ್ಟು ಮೊಟ್ಟೆ ರೇಟ್ ಜಾಸ್ತಿ ಆಗದೆ ಅಂತ ಅಂದ್ಬಿಟ್ಟು ಇವರು ಶಿಕ್ಷಕರನ್ನ ಕಿತ್ಕೊಂಡ್ಬಿಟ್ರೆ ಹೆಂಗ್ ಸರ್? ಬಡಪಾಯಿ ಯಾರು ಅವ್ರು ನಮ್ಮಂಗೆ ಜೀವನ ಮಾಡ್ತಿರ್ತಲ್ವಾ? ಅವ್ರಿಗೆ ಜೀವನ ಹೆಂಗೆ ಸರ್ ಇರೋದು ಹೋಗ್ಲಿ? ಅವ್ರು ಈಗ ಕಮ್ಮಿ ಆದಾಗ ಜಾಸ್ತಿ ಕೊಟ್ಬಿಡ್ತಾರೆ ಇವರು ಅಲ್ಲಿ. ಓಕೆ ಫೈನ್, ಥ್ಯಾಂಕ್ ಯು ಚಂದ್ರ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಕೊಪ್ಪಳದಿಂದ ಶಾಮಣ್ಣ ಅವರು. ನಮಸ್ಕಾರ ಶಾಮಣ್ಣ ಅವರೇ. ಸರ್ ನಮಸ್ಕಾರ ಸರ್, ನಿಮ್ಗೇನ್ ಅನ್ಸುತ್ತೆ, ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕು? ಸರ್ ಈಗ ಮಾಸ್ಟರ್ಸ್ಗಳಿಗೆಲ್ಲ ಹೆಚ್ಚಿನ ಹೊರೆ ಆಗೋದ್ರಿಂದ ಈ ಸರ್ಕಾರದ ಯೋಜನೆಗಳೇ ಯಾಕೆ ನಾವು ನಿರ್ವಹಿಸ್ಬೇಕಪ್ಪ ಅನ್ನೋಷ್ಟು ಬೇಜಾರು ಮಾಡ್ಕೊಂತಾರೆ ಇವತ್ತು ಕೆಲವು ಮಾಸ್ಟರ್ಗಳು. ಅದಕ್ಕೆ ಕಾಲಕ್ಕೆ ಕೆಲವೊಂದು ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ನಾವು. ಹೆಚ್ಚಿಗೆ ದರ ಆದತ್ನ ಹೆಚ್ಚಿಗೆ ಕೊಡ್ಬೇಕು, ಕಮ್ಮಿ ಆದದ್ ಕಮ್ಮಿ ಕೊಡ್ಬೇಕು. ಇಂಥವನ್ನೆಲ್ಲ ಮಾಡ್ಕೊಂಡು ಹೋದಾಗ ಅವ್ರಿಗೂ ಬೇಜಾರು ಅನ್ಸಲ್ಲ. ಈಗ ಅದ್ರ ಹೆಚ್ಚಿನ ಒಂದು ಕೆಲಸ ನಿರ್ವಹಿಸೋದು ಅಲ್ದೇನೆ ಮತ್ತೆ ಜೇಬಿನಿಂದ ದುಡ್ಡು ಹಾಕ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಕೆಲಸ ಮಾಡೋರಿಗೆ ದುಡ್ಡು ಕಳ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಬೇಜಾರಾಗುತ್ತೆ ಯಾವಾಗಲೂ. ಹಂಗಾಗ್ಬಿಡುತ್ತೆ. ಫೈನ್, ಥ್ಯಾಂಕ್ ಯು ಶಾಮಣ್ಣ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮೋಹನ್ ರಾಜ್ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಮೋಹನ್ ರಾಜ್ ಅವರೇ. ಸರ್ ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ? ಸರ್ ಈಗ ಸರ್ಕಾರಿ ಶಾಲೆಗಳೇ ಇರೋದೇ 3 ಮತ್ತು 1. ಬರ್ತಕ್ಕಂಥ ಮಕ್ಕಳುಗಳೇ ಬಹಳ ಬೆಳವಣಿಗೆಯಷ್ಟು ಮಕ್ಕಳುಗಳು ಬರ್ತಾ ಇದೆ. ಹಾಗಾಗಿ ಸರ್ಕಾರ ಇದು ಅಂಥದ್ದೇನು ಸರ್ಕಾರಕ್ಕೆ ದೊಡ್ಡ ಹೊರೆ ಆಗದೆ ಇರುವಂತ ಯೋಜನೆ ಇದು. ಇವರು ಒಂದು DC ಆಗಿರ್ಬೋದು, ಒಬ್ರು ಉಸ್ತುವಾರಿ ಸಚಿವರು, ಒಬ್ರು MLA ಆಗಿರ್ಬೋದು, ಸರ್ಕಾರದ ಯೋಜನೆಗಳು ಒಂದು ಅನುಷ್ಠಾನ ವಿಚಾರದಲ್ಲಿ ಮಾತಾಡಿ ಮೋಹನ್ ರಾಜ್ ಕೇಳಿಸ್ತಾ ಇದೆ. ಫೈನ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಪ್ರಸನ್ನ ಕುಮಾರ್ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ, ಅದೇ ಮೈಸೂರಿಂದ. ಪ್ರಸನ್ನ ಕುಮಾರ್ ಅವರು ನಮಸ್ಕಾರ. ಪ್ರಸನ್ನ ಕುಮಾರ್ ಅವರು ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್. ಈಗ ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಳಕ್ಕೆ ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರೆಗಳು ಬರ್ತಾ ಇವೆ, ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಸರ್ಕಾರ ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಆ ರೇಟನ್ನು ಕೊಡಬೇಕು, ಇಲ್ಲ ಅಂತಂದರೆ
ಶಾಲೆಯ ಶಿಕ್ಷಕರಿಗೆ ಹೊರೆಯಾಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಕರಿಬಸಪ್ಪ ಅಂತ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಮೊಟ್ಟೆಯಲ್ಲಿ ಕಾಳು ಕೊಡ್ಬೋದಲ್ಲ ಸರ್? ಹೆಸರು ಕಾಳು ಈಗ ಅವನ್ನ ನೆನೆ ಬಿಟ್ಟು ಮೊಳಕೆ ಕಾಳು ಮಾಡಿ ಕೊಡ್ಬೋದಲ್ಲ ಸರ್? ಕಾಳು? ಹ್ಞೂ ಸರ್, ಮಳೆಗೆ ಹೆಸರು ಕಾಳು ಸರ್ ಮೊಳಕೆ ಕೊಟ್ರೆ ಅದು ಪೌಷ್ಟಿಕಾಂಶ ಸಿಕ್ಕತ್ತಲ್ಲ. ಅವು ಆಗಲಿ ಸರ್, ಕಡಲೆ ಆಗಲಿ ಸರ್, ಅವು ಪೌಷ್ಟಿಕಾಂಶ ಬರ್ತಲ್ಲ ಸರ್, ಸತ್ಯಾಂಶ ಇರುತ್ತೆ. ಅವು ಕೊಡ್ಬೋದಲ್ಲ ಸರ್? ಅಂದ್ರೆ ಮೊಟ್ಟೆ ಬದಲು ಕಾಳು ಕೊಡ್ಲಿ ಅಂತ ಹೇಳ್ತಾರೆ, ಅಂದ್ರೆ ಸಿರಿಧಾನ್ಯಗಳು. ಹ್ಞೂ ಸರ್. ಈಗ ಭಾನುವಾರ ಸರ್, ಈಗ ವಾರದ ಒಂದಿನ ಕೊಡ್ಲಿ ಸರ್. ಜಾಸ್ತಿ ಏನಾರು ತರಕಾರಿ ಜಾಸ್ತಿ ಆಯ್ತಂದ್ರೆ ಒಂದು ಮಟ್ಟಿ ಕೊಟ್ಟರೆ ವಾರಕ್ಕೆ, ಮತ್ತೆ ಮುಂದಿನ ವಾರ ಕಾಳು ಕೊಡ್ಲಿ. ಈ ಹೆಸರು ಕಾಳಾಗಲಿ, ಕಡಲೆ ಆಗಲಿ, ಮತ್ತೆ ಇನ್ಯಾವ ಮೊಳಕೆ ಮಾಡಿ ಮಾಡ್ತಾರಲ್ಲ ಸರ್? ಗೊತ್ತಾಯ್ತು. ಹ್ಞೂ ಸರ್. ಮಿಲೆಟ್ಸ್ ಹೇಳ್ತಾ ಇದ್ದೀರಿ ನೀವು. ಈ ಸಿರಿಧಾನ್ಯಗಳನ್ನು ಕೊಟ್ಟರೆ ಅದರಿಂದನೂ ಪೌಷ್ಟಿಕಾಂಶ ಹೆಚ್ಚಾಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಮೊಟ್ಟೆ ಕೊಡೋದು ಬೇಡ, ನಿಮ್ಗೆ ಹೊರೆ ಆದರೆ ಕಾಳು ಕುಡಿ ಅಂತ ಹೇಳ್ತಾ ಇದ್ದೀರಿ. ಫೈನ್, ಥ್ಯಾಂಕ್ ಯು ಕರಿಬಸಪ್ಪ ಅವರ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬೆಳಗಾವಿಯಿಂದ ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ. ನಿಮಗೇನು ಅನ್ಸುತ್ತೆ, ಏನು ಮಾಡಬೇಕು ಸರ್ಕಾರ? ಸರ್, ಸರ್ಕಾರ ಇವಾಗ ಏನ್ ಮಾಡ್ಬೇಕಂದ್ರೆ, ಇವಾಗ ಬಾಳೆ ಬೆಳೆಗಾರರು ತೊಂದರೆಯಲ್ಲಿದ್ದಾರೆ. ವಾರದಲ್ಲಿ 3 ದಿನ ಮೊಟ್ಟೆ, 3 ದಿನ ಬಾಳೆಹಣ್ಣು ಕೊಟ್ಟರು ಇಬ್ರಿಗೂ ಮೇಸ್ತ್ರಿಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ. ಫೈನ್, ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬಸವನ ಬಾಗೇವಾಡಿಯಿಂದ ರಾಜಶೇಖರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜಶೇಖರ್ ಅವರೇ. ರಾಜಶೇಖರ್ ಅವರ ಧ್ವನಿ ಕೇಳಿಸ್ತಾ ಇದೆಯಾ? ರಾಜಶೇಖರ್ ಧ್ವನಿ ಕೇಳಿಸ್ತಾ ಇದೆಯಾ? ಫೈನ್. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ರಾಜ್ಯದಾದ್ಯಂತ ಬಂದು ಎಲ್ಲರೂ ಹೇಳ್ತಾ ಇರುವಂಥ ಅಭಿಪ್ರಾಯ ಏನಂತಂದರೆ, ಆರ್ಥಿಕ ಹೊರೆ ಆಗುತ್ತೆ ಅಂತಂದರೆ ಈಗ ನೀವು ಈ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಅಂತಂದ್ರೆ ಇಂಪ್ಲಿಮೆಂಟನ್ನು ಯಶಸ್ವಿಯಾಗಿ ಮಾಡಬೇಕು. ನಿಮಗೆ ಸಮಸ್ಯೆ ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH